ಹರಿ ಓಂ. ನಿಶುಸೀತ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಪಾಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ದ್ರೌಪದೀ ದೇವಿಯ ಪರಮ ಮಂಗಲಕರವಾಗಿರುವ ವಿವಾಹ ಮಹೋತ್ಸವ ಬಹಳ ವೈಭವದಿಂದ ನೆರವೇರಿದೆ. ಆ ಸಂದರ್ಭದಲ್ಲಿ ಮೊದಲೇನೆ ದ್ರೌಪದೀ ದೇವಿ ಬೇಡಿಕೊಂಡಂತೆ ನಾನು ಹಿಂದೆ ಅವಳು ಒಂದು ಮಹತ್ವದ ಮಾತನ್ನ ವರವಾಗಿ ಬೇಡ್ತಾಳೆ ರುದ್ರದೇವರಿಗೆ. ಕೌಮಾರಂಚ ಭವೇತ್ ಸರ್ವೈಹಿ ಸಂಗಮೇ ಸಂಗಮೇ ಚ ಮೇ. ಪ್ರತಿನಿತ್ಯವೂ ನನಗೆ 5 ಜನ ಪತಿಯರು ಅಂತ ನೀವು ಹೇಳಿದ್ರಿ. ಆ 5 ಜನ ಪತಿಯರ ಸಂಬಂಧವಾದಾಗ ನನಗೆ ಕನ್ಯಾತ್ವ ಕೆಡಬಾರದು. ಹಾಗೆ ನೀನು ವರ ಕೊಡಬೇಕು. ಹಾಗಿದ್ದರೆ ನನಗೆ ಪಂಚಪತಿತ್ವ ನನಗೆ ಫಲಿಸಲಿ, ಇಲ್ಲದೆ ಇದ್ದರೆ ಬೇಡ ಅಂತ ಆ ಕನ್ಯಕೆ ತಾನು ವರವನ್ನು ಬೇಡಿದಾಗ ತಥಾಸ್ತು ಅಂತ ಅಂದ ಮಹೇಶ್ವರ ಆ ವರವನ್ನು ದಯಪಾಲಿಸಿದ. ಹಾಗಾಗಿ ದ್ರೌಪದೀ ದೇವಿಗೆ ಸಂಗಮೇ ಸಂಗಮೇ ಪ್ರತಿನಿತ್ಯವೂ ಕೂಡ ಅವಳಿಗೆ ಕನ್ಯಾತ್ವ ಕುಮಾರೀತ್ವವಿತ್ತು ಅನ್ನುವುದು ವರವಾಗಿ ಸಿಕ್ಕಿದೆ. ಅದೇ ಮದನನ್ನ ಹೇಳ್ತಾರೆ, ಇದಂಚ ತತ್ವಾದ್ಭುತ ರೂಪಮುತ್ತಮಂ ಜಗಾದ ದೇವರ್ಷಿ ರತೀತ ಮಾನುಷಂ ಮಹಾನುಭಾವ ಕೆಲಸ ಸುಮಧ್ಯಮ. ನೀ ಒಂದೊಂದು ದಿನಕ್ಕೂ ಅವಳು ಕನ್ಯೆಯಾಗಿಯೇ ಇದ್ಲು. ಅವಳಿಗೆ ಕನ್ಯಾತ್ವವೇ ಬರ್ತಿತ್ತು. ಹಾಗಾಗಿ ಅವಳಿಗೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಪತಿಯರ ಜೊತೆಗೆ ಮನಸಾ ವಿವಾಹವನ್ನು ಮಾಡಿಕೊಂಡೇ ಅವಳು ತಾನು ಸಂಸಾರವನ್ನು ಮಾಡ್ತಿದ್ಲು ಎನ್ನುವ ಮಾತನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಅವಳಿಗೆ ಕುಂತಿ ಬಹಳ ಉತ್ತಮವಾದ ಆಶೀರ್ವಾದವನ್ನು ಮಾಡಿದ್ದಾಳೆ. ಪಾಂಡವೈ ಸಹ ಸಂಯೋಗಂ ಗತಸ್ಯ ದ್ರುಪದಸ್ಯ ನಬಭೂವ ಭಯಂ ಕಿಂಚಿತ ದೇವೇಭ್ಯೋಪಿ ಕಥಂಚನ. ಪಾಂಡವರ ಜೊತೆಗೆ ಸಂಬಂಧವನ್ನು ಬೆಳೆಸಿದ ದ್ರುಪದ ರಾಜನಿಗೆ ದೇವತೆಗಳಿಂದಲೂ ಭಯ ಇಲ್ಲದಂತಾಯಿತು. ಅಷ್ಟು ನಿರ್ಭಯನಾಗಿದ್ದ. ದೇವತೆಗಳಲ್ಲಿ ಸರ್ವೋತ್ತಮರಾದವರು ವಾಯುದೇವರು. ಆ ವಾಯುದೇವರ ಅವತಾರ ಭೀಮ. ಆ ಭೀಮನ ಸಂಬಂಧವಾದ ಮೇಲೆ ಯಾವ ಭಯ, ಯಾರಿಗೆ ಭಯ, ಯಾಕೆ ಭಯ? ಆದ್ದರಿಂದ ಅಂಜಿಕಿನ್ಯಾತಕಯ್ಯ, ಸಜ್ಜನರಿಗೆ ಭಯವೂ ಇನ್ಯಾತಕಯ್ಯ. ಅವರನ್ನು ನಂಬಿದವರಿಗಿಲ್ಲ, ಅವರ ಸಂಬಂಧಿಗಳಿಗೂ ಉಂಟ. ಭೀಮನ ಮಾವನಿಗೆ, ಭೀಮನ ಸಂಬಂಧಿಯಾದ ದ್ರುಪದನಿಗೆ ಅವನಿಗುಂಟೇನು? ಇಲ್ಲ. ನಾಮ ಸಂಕೀರ್ತಯಂತ್ಯೋಸ್ಯಾಹ ಜಗ್ಮುಃ ಪಾದವು ಸ್ವಮೂರ್ಧಭಿ. ತಮ್ಮ ತಮ್ಮ ಹೆಸರು ಹೇಳಿ ನಾನು ಧರ್ಮ ನಮಸ್ಕಾರ ಮಾಡ್ತಾ ಇದ್ದೀನಿ, ನಾನು ಭೀಮ ಕಾಲು ಹಿಡಿದು ನಮಸ್ಕಾರ ಮಾಡ್ತಾ ಇದ್ದೀನಮ್ಮ ಅಂತ ಹೇಳಿ ಕುಂತಿಗೆ 5 ಜನ ನಮಸ್ಕಾರ ಮಾಡಿ ದ್ರೌಪದಿಯು ನಮಸ್ಕಾರ ಮಾಡ್ತಾ ಇದ್ದಾಳೆ. ಆಗ ಕೃತಾಭಿವಾದನ ಶ್ವಶ್ವಾಹ ತಸ್ಥೌ ಪ್ರಕ್ವಾ ಕೃತಾಂಜಲಿ.
ಕೈ ಮುಗಿದು ಕಾಲಿಗೆ ಬಾಗಿ ಎರಗಿ ನಮಸ್ಕಾರ ಮಾಡಿದ್ದಾಳೆ ದ್ರೌಪದಿ. ಆಗ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ರೂಪಲಕ್ಷಣ ಸಂಪನ್ನಾಂ ಶೀಲಾಚಾರ ಸಮನ್ವಿತಾಂ ದ್ರೌಪದೀಂ ಅವದತ್ ಪ್ರೇಮ್ಣ ಪೃಥಾ ಆಶೀರ್ವಚನಂ ಸ್ನುಷಾಂ. ತನ್ನ ಸೊಸೆಗೆ ಪವಿತ್ರವಾದ ಆಶೀರ್ವಾದವನ್ನ ಮಾಡ್ತಾಳೆ. ಯಥೇಂದ್ರಾಣಿ ಹರಿಹಯೇ ಸ್ವಾಹ ಚೈವ ವಿಭಾವಸೌ. ಸೂರ್ಯನಿಗೆ ಹೇಗೆ ಇಂದ್ರನಿಗೆ ಹೇಗೆ ಇಂದ್ರಾಣಿ ಶಚಿ ಮಡದಿಯಾಗಿದ್ದಾಳೋ ಆ ರೀತಿಯಾಗಿ ನೀನು ಅತ್ಯಂತ ವೈಭವಶಾಲಿಯಾಗಿ ಐಶ್ವರ್ಯಯುಕ್ತವಾಗಿ ಸಂಪೂರ್ಣವಾದ 3 ಲೋಕಗಳ ಐಶ್ವರ್ಯಕ್ಕೆ ಒಡತಿಯಾಗಿ ನೀನಿರು ಅಂತ ಶಚೀದೇವಿಗೆ ಸೌಭಾಗ್ಯವಿರುವಂತೆ ನಿನಗೆ ಸೌಭಾಗ್ಯವಿರಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಯಥೇಂದ್ರಾಣಿ ಹರಿಹಯೇ ಸ್ವಾಹಾ ಚೈವ ವಿಭಾವಸೌ. ವಿಭಾವಸು ಅಗ್ನಿ. ಅಗ್ನಿಗೆ ಯಾವ ರೀತಿಯಾಗಿ ಸ್ವಾಹ ಹೆಂಡತಿಯೋ ಆ ರೀತಿಯಾಗಿ ನೀನು ಈ ಪಂಚಪಾಂಡವರಿಗೆ ನೀನು ಮಡದಿಯಾಗು. ಅಂಥ ಉತ್ತಮವಾಗಿರುವ ರೀತಿಯಲ್ಲಿ ನೀನು ಸದಾಕಾಲದಲ್ಲಿ ಇರು. ಸ್ವಾಹ ಎನ್ನುವುದು ಇದು ಆಹುತಿಯನ್ನು ಕೊಡುವುದಕ್ಕೆ ಬೇಕಾಗಿರುವ ಹೆಸರೂ ಹೌದು, ಮಂತ್ರದ ಕೊನೆಯಲ್ಲಿ ಉಚ್ಚರಿಸಬೇಕಾದ ಅಂಶವೂ ಹೌದು. ಆ ಸ್ವಾಹ ಎಂಬ ಶಬ್ದದಿಂದ ಆಹುತಿಯನ್ನು ಕೊಟ್ಟರೆ ಮಾತ್ರ ಪರಮಾತ್ಮನಿಗೆ ಅಗ್ನಿಗೆ ತೃಪ್ತಿ. ಆ ರೀತಿಯಾಗಿ ಸ್ವಾಹ ಯಾವ ರೀತಿಯಾಗಿ ಅಗ್ನಿಗೆ ಅತ್ಯಂತ ಪ್ರಿಯಳಾಗಿರುವವಳೋ ಆ ರೀತಿಯಾಗಿ ನೀನು ಯಾವಾಗಲೂ ಅಗ್ನಿಗೆ ಪ್ರಿಯವಾದಂತೆ ನೀನು ನಿನ್ನ ಮಡದ ಪತಿಯರಿಗೆ ಪ್ರಿಯಳಾಗಿರು. ರೋಹಿಣೀಚ ಯಥಾ ಸೋಮೆ ಗಮಯಂತಿ ಯಥಾ ನಲೆ ತಥಾ ವೈಶ್ರವಣೆ ಭದ್ರ ವಸಿಷ್ಠೇ ಚಾಪ್ಯರುಂಧತಿ ಯಥಾ ನಾರಾಯಣೇ ಲಕ್ಷ್ಮೀ. ನಾರಾಯಣ ದೇವರಿಗೆ ಲಕ್ಷ್ಮಿ ಹೇಗೆ ಮಡದಿಯಾಗಿದ್ದಾಳೆ, ವಸಿಷ್ಠರಿಗೆ ಅರುಂಧತಿ, ಯಮನಿಗೆ ಭದ್ರ, ನಲನಿಗೆ ದಮಯಂತಿ, ಚಂದ್ರನಿಗೆ ರೋಹಿಣಿ, ಹಾಗೆ ನೀನು ಕೂಡ ನಿನ್ನ ಪತಿಯರಿಗೆ ಅತ್ಯಂತ ಪ್ರಿಯಳಾದ ಉತ್ತಮ ಐಶ್ವರ್ಯವನ್ನು ಅನುಭವಿಸುವ ನಿರಂತರವಾಗಿ ಮತ್ತೆ ನಿತ್ಯಾವಿಯುಕ್ತಳಾಗಿ ಲಕ್ಷ್ಮೀದೇವಿ ಇರುವಂತೆ ನೀನು ನಿನ್ನ ಪತಿಯರ ವಿಯೋಗವನ್ನು ಎಂದೆಂದಿಗೆ ಮಾಡಿಕೊಳ್ಳದಂತೆ ಸುಖವಾಗಿರು. ಜೀವಸೂರು ವೀರಸೂರು ಭದ್ರೆ ಬಹುಸೌಖ್ಯ ಸಮನ್ವಿತ. ಬಹುಕಾಲ ಬಾಳುವಂತಹ ಮಕ್ಕಳನ್ನು ಪಡೆದು ಉತ್ತಮ ಶೂರರಾದ ಮಕ್ಕಳನ್ನು ಪಡೆ. ಬಹುಸೌಖ್ಯ ಸಮನ್ವಿತ ಶ್ರೇಷ್ಠವಾದಂತಹ ಸೌಖ್ಯವನ್ನು ಹೊಂದು ಆನಂದವನ್ನು ಅನುಭವಿಸು. ಸುಭಗ ಭೋಗ ಸಂಪನ್ನ ಯಜ್ಞಪತ್ನಿ ಪತಿವ್ರತ. ಯಜ್ಞವನ್ನು ಮಾಡುವ ಗಂಡಂದಿರಿಗೆ ನೀನು ಪತ್ನಿಯಾಗು. ಯಜ್ಞಪತ್ನಿ ಎಂದರೆ ಅದೊಂದು ವಿಶಿಷ್ಟವಾದಂತಹ ಆಶೀರ್ವಾದ. ನಿನ್ನ ಪತಿಯರೆಲ್ಲ ಯಜ್ಞವನ್ನು ಮಾಡಲಿ ಅಂತ ಅಭಿಪ್ರಾಯ. ಆ ರೀತಿಯಾಗಿ ನಿನಗೆ ಭಾಗ್ಯ ಸಿಗಲಿ. ನೀನು ಪತಿವ್ರತೆಯಾಗಿ ಬಾಳು. ಒಳ್ಳೆ ಭೋಗಗಳು ಸೌಭಾಗ್ಯ ನಿನಗಾಗಲಿ. ಅತಿಥೀನ್ ಆಗತಾನ್ ಸಾಧೂನ್ ವೃದ್ಧಾನ್ ಬಾಲಾನ್ ತಥಾ ಗುರುನ್ ಪೂಜಯಂತ್ಯ ಯಥಾನ್ಯಾಯಂ ಶಶ್ವದ್ಗಚ್ಚಂತು ತೇ ಸಮಾಹ. ಅತಿಥೀನ್ ಆಗತಾನ್ ಬಂದ ಅತಿಥಿಗಳು ಅಭ್ಯಾಗತರು ಯಾರಿದಾರೋ ಸಾಧುಗಳು, ವೃದ್ಧರು, ಬಾಲಕರು, ಹಿರಿಯರು ಅವರೆಲ್ಲರನ್ನು ಗುರುಗಳನ್ನ ಪೂಜೆ ಮಾಡ್ತಾ ನಿನ್ನ ಕಾಲ ಕಳೆಯಲಿ. ನಿನ್ನ ಕಾಲ ವ್ಯರ್ಥವಾಗಿ ಹೋಗುವುದೇ ಬೇಡ. ಇಂಥ ಉತ್ತಮರಾದ ಶ್ರೇಷ್ಠ ಜನರ ಸಜ್ಜನರ ಸಾಧುಗಳ ಸೇವೆಯಲ್ಲಿ ನಿನ್ನ ಕಾಲ ಕಳೆಯಲಿ ಹೋಗಲಿ. ಕುರುಜಂಗಲ ಮುಖ್ಯೇಶು ರಾಷ್ಟ್ರೇಶು ನಗರೇಶು ಚ ಅನುತ್ತಮಭಿಷಿಚ್ಯಸ್ವ ನೃಪತಿಂ ಧರ್ಮವತ್ಸಲ. ಧರ್ಮವನ್ನ ಮಾಡ್ತಾ ಧಾರ್ಮಿಕರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ನೀನು ರಾಜನಿಗೆ ನಿನ್ನ ಗಂಡನಿಗೆ ಉತ್ತಮವಾದ ಪಟ್ಟಾಭಿಷೇಕವಾದಾಗ ಆ ಪಟ್ಟಾಭಿಷೇಕದ ಜೊತೆಗೆ ನಿನಗೂ ಪಟ್ಟಾಭಿಷೇಕವಾಗಲಿ. ನೀನು ಪಟ್ಟದ ಮಹಿಷಿಯಾಗು. ಅವನು ಪಟ್ಟದ ರಾಜನಾಗ್ತಾನೆ, ನೀನು ಪಟ್ಟದ ಮಹಿಷಿಯಾಗು ಅಂತ ಈ ರೀತಿಯಾಗಿ ಕೇಳ್ತಾರೆ. ಕುರುಜಂಗಲ ಮುಖ್ಯೇಶು ರಾಷ್ಟ್ರೇಶು ನಗರೇಶು ಚ ಅನುತ್ತಮಭಿಷಿಚ್ಯಸ್ವ ನೃಪತಿಂ ಧರ್ಮವತ್ಸಲ ಪತಿಭಿರ್ನಿರ್ಜಿತಾಮುರ್ವೀಂ ವಿಕ್ರಮೇಣ ಮಹಾಬಲೈಃ ಕುರು ಬ್ರಾಹ್ಮಣ ಸಾತ್ಸರ್ವಂ ಅಶ್ವಮೇಧೇ ಮಹಾಕ್ರತೌ. ಇದು ಒಂದು ಆಶೀರ್ವಾದ, ಬಹಳ ವಿಶಿಷ್ಟವಾದ ಆಶೀರ್ವಾದ. ಈ ಎಲ್ಲ ಆಶೀರ್ವಾದ ಸತ್ಯವಾಗಿದೆ. ಅದು ಇನ್ನೂ ವಿಚಿತ್ರವಾಗಿರುವಂತಹ ಭಗವಂತನ ಸಂಕಲ್ಪ. ಪಾಂಡವರ ಭೀಮಸೇನ ದೇವರ ಮಹಾ ಸಾಮರ್ಥ್ಯ, ಮಹಾ ಅನುಭಾವ. ಹಾಗಾಗಿ ಏನು ಅದ್ಭುತ ನೋಡಿ. ಪತಿಭಿರ್ನಿರ್ಜಿತಾಮೂರ್ವೀಂ, ನಿಮ್ಮ ಗಂಡಂದಿರು ನಿನ್ನ ಪತಿಯರು
ಎಲ್ಲರೂ ಯುದ್ಧ ಮಾಡಿ ಶತ್ರುಗಳ ಧ್ವಂಸ ಮಾಡಿ ಉತ್ತಮ ರಾಜ್ಯವನ್ನು ಸಂಪಾದನೆ ಮಾಡಿದ ಮೇಲೆ ಆ ರಾಜ್ಯವನ್ನ ನೀನು ಸುಖವಾಗಿ ಭೋಗ ಮಾಡು, ಬೇಡ ಅಂತ ಅನ್ನೋದಿಲ್ಲ. ಆದರೆ ಒಂದು ಕಾಲ ಬರ್ತದೆ, ಆ ಹೊತ್ತಿನಲ್ಲಿ ಅಶ್ವಮೇಧವನ್ನು ಯಾಗವನ್ನು ಮಾಡಿ ಆ ಅಶ್ವಮೇಧ ಯಾಗದಲ್ಲಿ ಸಮಗ್ರವಾಗಿರುವಂತಹ ಎಲ್ಲ ಐಶ್ವರ್ಯವನ್ನ ದಾನವಾಗಿ ಕೊಟ್ಟು ಮುಗಿಸಿಬಿಡಿ. ಈ ಭಾಗ್ಯ ನಿಮಗೆ ಸಿಗಲಿ. ಬರೀ ರಾಜ್ಯವನ್ನ ಭೋಗ ಮಾಡುವುದು ಮಾತ್ರ ಭಾಗ್ಯವಲ್ಲ, ಆ ರಾಜ್ಯವನ್ನ ದಾನವಾಗಿ ಕೊಡುವುದೂ ಮಹಾಭಾಗ್ಯ. ಎಲ್ಲವನ್ನು ದಾನವಾಗಿ ಕೊಟ್ಟು ಬಿಡಿ. ಇದರಂತೆ ನಡೆದಿದೆ. ಅದಾಶ್ಚರ್ಯ. ಕುಂತಿ ಏನಾಡಿದ್ಲೋ ಈ ಮಾತು ಸತ್ಯ ಮಾಡಿದ್ದಾರೆ ಪಾಂಡವರು. ಬಹಳ ಅದ್ಭುತವಾಗಿದೆ. ಏನಾಯಿತು ಕೊನೆಗೆ ಸಂಗತಿ ಅಂತಂದ್ರೆ, ಮೊದಲೊಂದು ರಾಜಸೂಯ ಅಶ್ವಮೇಧ ಯಾಗ ಮಾಡಿದರು. ಮೊದಲಿಗೆ ಮಾಡಿದ್ದು ರಾಜಸೂಯ ಅಶ್ವಮೇಧ, ಕೊನೆಗೆ ಮಾಡಿದ್ದು ಕೇವಲ ಅಶ್ವಮೇಧ, ಶುದ್ಧಾಶ್ವಮೇಧ. ಆ ಮೊದಲು ಮಾಡಿದ ಅಶ್ವಮೇಧ ಯಾಗದಲ್ಲಿ ರಾಜಸೂಯ ಯಾಗವನ್ನು ಸೇರಿಸಿದರು. ಆದರೆ ಮೊದಲಿಂದೂ ಅಶ್ವಮೇಧವೇ, ಅನೇಕ ಜನರಿಗೆ ಗೊತ್ತಿಲ್ಲ. ಮೊದಲನೇದ್ದು ಕೇವಲ ರಾಜಸೂಯ ಅಂತ ತಿಳಿದಿದ್ದಾರೆ. ಅಲ್ಲ, ಮೊದಲನೇದ್ದು ರಾಜಸೂಯ ಅಶ್ವಮೇಧ, ಕೊನೆದ್ದು ಕೇವಲ ಅಶ್ವಮೇಧ. ಎರಡನೇ ಸಲ ಅಶ್ವಮೇಧವನ್ನು ಮಾಡಿದಾಗ 15 ವರ್ಷಗಳವರೆಗೆ ಮಾಡಿದ್ದಾರೆ. 15 ವರ್ಷಗಳವರೆಗೆ ಮಾಡಿದಾಗ ಅದರಲ್ಲಿ ಕ್ರಮ ಹೇಗೆ ಅಂತಂದ್ರೆ, 3 ವರ್ಷ ಒಬ್ಬ ಯಜಮಾನ ಧರ್ಮರಾಜ, 3 ವರ್ಷ ಭೀಮ, 3 ವರ್ಷ ಅರ್ಜುನ, ನಕುಲ, ಸಹದೇವ, ಹೀಗೆ 3 ವರ್ಷಗಳವರೆಗೆ ಒಬ್ಬೊಬ್ಬರು ಯಜ್ಞವನ್ನು ಮಾಡಿದರು. ಅದು 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟು, ಅಂದರೆ 1000 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟರೆ ಸಾಕು ಅಂತ ಅಶ್ವಮೇಧಕ್ಕೆ ಲೆಕ್ಕ ಹಾಕಿದರೆ, ಅದರ ಬದಲಾಗಿ ಅವರು 3,000 ಕೊಟ್ಟು ಅವರು ದಾನವನ್ನು ಕೊಟ್ಟು ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿದರು ಅನ್ನೋದನ್ನ ನಾವು ಕೇಳ್ತೇವೆ. ತದ್ಯಜ್ಞ ಪಂಚಕಮಭೂತ್ ತ್ರಿವೃತಂ. ಹಾಗಾಗಿ 5 ಯಾಗವನ್ನ 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟು ವೈಭವದಿಂದ ಮಾಡಿದರು. ಮಾಡಿಸಿದವರು ಯಾರು? ಸಾಕ್ಷಾತ್ ವೇದವ್ಯಾಸದೇವರು. ಏನು ಭಗವಾನ್ ಸ್ವಯಂ ವೇದವ್ಯಾಸ. ಯಾವ ವೇದವ್ಯಾಸರು ವೇದಗಳ ವಿಭಾಗ ಮಾಡಿ ಕರ್ಮಕಾಂಡದ ನಿಯಮನ ಮಾಡಿ ತಮ್ಮ ಶಿಷ್ಯರಿಂದ ಜೈಮಿನಿಗಳಿಂದ ಸೂತ್ರವನ್ನು ಬರೆಸಿದರೋ ಅಂಥ ವೇದವ್ಯಾಸ ದೇವರು ಕರ್ಮ ನಿಯಾಮಕರು, ಕರ್ಮ ಪ್ರೇರಕರು, ಕರ್ಮ ಪ್ರತಿಷ್ಠಾಪಕರು, ಕರ್ಮ ಫಲಪ್ರದರು. ಅಂಥ ವೇದವ್ಯಾಸ ದೇವರು ಕೂತು ಅವರು ಯಜ್ಞವನ್ನು ಮಾಡಿಸ್ತಾರೆ ಅಂದರೆ ಪಾಂಡವರ ಭಾಗ್ಯ ಏನು. ಹಾಗಾಗಿ ಅವರು ಹೇಳಿದ್ರು, 5 ಜನ ಯಾಗವನ್ನು ಮಾಡಿದ್ದು, 3 ಪಟ್ಟು ದಕ್ಷಿಣೆಯನ್ನು ಕೊಟ್ಟದ್ದು. ಹಾಗಾಗಿ 15 ಯಾಗಗಳನ್ನ ಮಾಡಿದಂತೆ ಆಯಿತು. ಇದು ಶುದ್ಧಾಶ್ವಮೇಧ. ಇದು ಬೇರೆ. ಆ ಸಂದರ್ಭದಲ್ಲಿ ಹಣ ತಂದದ್ದೆಲ್ಲಿಂದ ಗೊತ್ತೇನು? ಅದು ಪರಶುರಾಮ ದೇವರ ಆಧಿಪತ್ಯಕ್ಕೆ ಒಳಪಟ್ಟಂತಹ ಒಂದು ಭಾಗ. ಅದು ಯಜ್ಞೋಚ್ಛಿಷ್ಟವಾಗಿರತಕ್ಕಂತಹ ಐಶ್ವರ್ಯವೇನಿದೆಯೋ ಅದಕ್ಕೆಲ್ಲ ಪರಶುರಾಮ ದೇವರು ಅಧಿಪತಿಗಳು. ಆ ಯಜ್ಞೋಚ್ಛಿಷ್ಟ ಧನಾಧಿಪ ಅಂತ ಅವರಿಗೆ ಕರೀತಾರೆ. ಅಂಥ ಪರಶುರಾಮ ದೇವರು ಮೇರು ಪರ್ವತ ಮತ್ತು ಗಂಧಮಾದನ ಪರ್ವತದ ಒಂದು ತಪ್ಪಲಿನ ಭಾಗದಲ್ಲಿ ಅಲ್ಲಿರ್ತಕ್ಕಂತಹ ಬಂಗಾರ, ಬರೀ ಬಂಗಾರ, ಭಾರಿ ಇಂದ್ರಾದಿ ದೇವತೆಗಳು, ಸ್ವಯಂ ನಾರಾಯಣ ವಿಷ್ಣು ಯಜ್ಞ ಮಾಡಿದ್ದು, ಬ್ರಹ್ಮಾದಿ ದೇವತೆಗಳು, ಇಂದ್ರದೇವರು, ಮರುತ್ತಾದಿ ರಾಜರು ಅವರೆಲ್ಲ ಯಜ್ಞ ಮಾಡಿದ ಸ್ಥಳ. ಆ ಮಾಡಿದ ಸ್ಥಳದಲ್ಲಿ ಬೇಕಾದಷ್ಟು ಐಶ್ವರ್ಯವಿತ್ತು. ಅದನ್ನೆಲ್ಲ ಪರಶುರಾಮ ದೇವರು ಅದಕ್ಕೆ ಅಧಿಪತಿಗಳು. ಸಾಕ್ಷಾತ್ ವೇದವ್ಯಾಸ ದೇವರು ಹೇಳ್ತಾರೆ, ನಾನು ಹೇಳ್ತೀನಿ ನಿಮಗೆ ಐಶ್ವರ್ಯ ಇಲ್ಲ ಅಂತ ನೀವಂತ ಇದ್ದೀರಲ್ಲ, ನಿಮಗೆಲ್ಲ ಐಶ್ವರ್ಯ ಅಲ್ಲಿಂದ ಕೊಡ್ತೇನೆ. ಧರ್ಮರಾಜ ಅಂತಾನೆ, ಅಲ್ಲಿಂದ ಹೇಗೆ ತರೋದು, ಯಾರ್ದೋ ಅದು ಹೇಗೆ ತರೋದು? ಭೀಮಸೇನ್ ದೇವರು ಹೇಳ್ತಾರೆ ಧರ್ಮರಾಜನಿಗೆ, ಅದೇನು ಆಲೋಚನೆ ಮಾಡಬೇಡ ಅಣ್ಣ, ಯಾಕೆ ಇಷ್ಟ ಆಲೋಚನೆ ಮಾಡ್ತಾ ಇದ್ದ? ಸಾಕ್ಷಾತ್ ದೇವರು ಹೇಳ್ತಾ ಇದ್ದಾನೆ, ಅದು ನನ್ನ ಧನ, ನಾನು ಕೊಡ್ತೀನಿ ತಗೊಳ್ಳಿ ಅಂತ. ಏನಿದ್ರೂ ಪರಮಾತ್ಮ ಕೊಟ್ಟ ಧನವನ್ನೇ ನಾವು ತೆಗೆದುಕೊಳ್ಬೇಕಲ್ಲೇನು? ತೇನ ತ್ಯಕ್ತೇನ ಭುಂಜೀಥಾಹ ಅಲ್ಲೇನು? ತೇನ ತ್ಯಕ್ತೇನ ಭುಂಜೀಥಾಹ ತೇನ ತ್ಯಕ್ತೇನ ದದ್ಯಾಹ. ಏನಿದ್ರೂ ಪರಮಾತ್ಮ ಕೊಟ್ಟದ್ದನ್ನೇ ನಾವು ತಗೊಳ್ಬೇಕು, ಭೋಗಿಸ್ಬೇಕು, ದಾನ ಕೊಡಬೇಕು. ಅದು ಬಿಟ್ಟು ಬೇರೆ ಧನವಿದೆಯೇನು? ಇಲ್ಲ. ಅಂದಮೇಲೆ ಸಾಕ್ಷಾತ್ ನಾರಾಯಣ, ವೇದವ್ಯಾಸ, ಪರಶುರಾಮ, ತದಭಿನ್ನವಾಗಿರುವಂತಹ ಭಗವಂತ ಎದುರಿಗೆ ಬಂದು ಹೇಳ್ತಾ ಇದ್ದಾನೆ, ಅಲ್ಲಿ ಹಣ ಇದೆ, ಅದನ್ನು ತೆಗೆದುಕೊಂಡು ಬನ್ನಿ, ಯಜ್ಞವನ್ನು ಮಾಡಿ ಅಂತ. ಇದಕ್ಕಿಂತಲೂ ಹೆಚ್ಚಿಗೆ ಏನ್ ಬೇಕಿನ್ನು? ಆದ್ದರಿಂದ ಪರಮಾತ್ಮನ ಆಜ್ಞೆ ಇದೆ, ಹೋಗಿ ತೆಗೆದುಕೊಂಡು ಬರೋದು, ಅದನ್ನು ಕೊಟ್ಟು ದಾನವನ್ನು ಮಾಡೋದು, ದಕ್ಷಿಣ ಯಜ್ಞವನ್ನು ಮುಗಿಸೋದು ಅಂತ ಹೇಳಿದಾಗ ಧರ್ಮರಾಜನಿಗೆ ಸಮಾಧಾನವಾಯಿತು. ಆಮೇಲೆ ಹೋದರು. ಅದನ್ನೆಲ್ಲ ಹೇಳಿದವರು ಭೀಮಸೇನ್ ದೇವರು, ವೇದವ್ಯಾಸ ದೇವರು. ಹಾಗೆ ಆಗ ಬಂದ ಐಶ್ವರ್ಯವೇನಿತ್ತಲ್ಲ, ಆ ಸಮಗ್ರ ಐಶ್ವರ್ಯವನ್ನು ಕೊಟ್ಟು, ಎಲ್ಲ ಐಶ್ವರ್ಯವನ್ನು ಕೊಟ್ಟು ಉಳಿಸಲೇ ಇಲ್ಲ. ಭೂಮಿಯನ್ನು ದಾನ ಕೊಟ್ಟರು, ರಾಜ್ಯವನ್ನು ದಾನ ಕೊಟ್ಟು ಬಿಟ್ರು. ಬ್ರಾಹ್ಮಣರಿಗೆ ಎಷ್ಟು ಋತ್ವಿಜರಿದ್ರು, ಎಷ್ಟು ಬ್ರಾಹ್ಮಣರಿದ್ರು, ಅವರೆಲ್ಲರಿಗೆ ದಾನ ಕೊಡುವುದಕ್ಕಾಗಿ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸ ದೇವರು ಕೂತಿದ್ದ.
ಆ ವೇದವ್ಯಾಸ ರೂಪಿಯಾಗಿರತಕ್ಕಂಥ ಪರಮಾತ್ಮನ ಮುಂದೆ ಅದನ್ನಿಟ್ಟು ಐಶ್ವರ್ಯ ಇಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಸ್ವಾಮಿ ಪರಮಾತ್ಮ ನಿಂದಿದೆ ಐಶ್ವರ್ಯ, ನೀನೇ ಕೊಟ್ಟದ್ದು, ಆದ್ದರಿಂದ ನಿನಗೆ ಸಮರ್ಪಣೆ, ನೀನು ಹೇಗಾದರೂ ವಿಭಾಗ ಮಾಡು ಅಂತ ಹೇಳಿ ವೇದವ್ಯಾಸ ದೇವರಿಗೆ ಒಪ್ಪಿಸಿಬಿಟ್ರು. ವೇದವ್ಯಾಸ ದೇವರು ಆ ಹಣವನ್ನು ತೆಗೆದುಕೊಂಡು ಎಲ್ಲ ಪುರೋಹಿತರಿಗೆ, ಬ್ರಾಹ್ಮಣರಿಗೆ, ಋಷಿಗಳಿಗೆ, ಬಂದವರಿಗೆ ಎಲ್ಲರಿಗೆ ಕೊಟ್ಟು ಬಿಟ್ರು, ವಿಭಾಗ ಮಾಡಿ. ಅದರೊಳಗೆ ಭೂಮಿಯನ್ನು ದಾನ ಕೊಟ್ಟು. ಉಳಿದದ್ದೇನು ಗೊತ್ತೇನಾಗ ಪಾಂಡವರಿಗೆ ಉಳಿದದ್ದೇನು ಗೊತ್ತೇನು? ಮಾಂಗಲ್ಯ ಮಾತ್ರ ದಯಿತಾ ಶರೀರೆ. ದ್ರೌಪದಿಯ ಹೆಂಡಂದಿರ ಪತ್ನಿಯರ ಕೊರಳಲ್ಲಿ ಮಾಂಗಲ್ಯ ಬಿಟ್ಟು ಉಳಿದದ್ದೆಲ್ಲ ಐಶ್ವರ್ಯವನ್ನು ದಾನ ಕೊಟ್ಟು. ಅವರು ಹೇಳಿದ್ರು, ಭೂಮಿಯನ್ನು ದಾನ ಕೊಟ್ಟರಲ್ಲ ಹೇಗಿರ್ತೀರಿ? ನಾವು ಭೂಮಿಯನ್ನು ದಾನ ಕೊಟ್ಟಿದ್ದೀವಿ, ಆದ್ದರಿಂದ ನಾವು ಕಾಡಿಗೆ ಹೋಗ್ತೇವೆ. ಯಾವ ಭಾಗವನ್ನು ದಾನ ಕೊಟ್ಟಿಲ್ಲವೋ ಆ ಕಾಡಿಗೆ ನಾವು ಹೋಗ್ತೇವೆ. ಅಲ್ಲಿ ಜಪತಪಾದಿಗಳನ್ನು ಮಾಡ್ತಾ ಅನುಷ್ಠಾನ ಮಾಡ್ತಾ ನಾವಿರ್ತೇವೆ, ನಮಗೆ ಬೇಡ ಅಂತ. ಆಗ ಬ್ರಾಹ್ಮಣರೆಲ್ಲ ಬಹಳ ವಿಚಿತ್ರ. ಆಗೇನಾಯ್ತಾಗ ಬ್ರಾಹ್ಮಣರೆಲ್ಲ ಮತ್ತೆ ವೇದವ್ಯಾಸ ದೇವರಿಗೆ ಹೇಳ್ತಾರೆ, ಸ್ವಾಮಿ ಇವರು ಭೂಮಿಯನ್ನು ಕೊಟ್ಟರು, ಈ ಭೂಮಿಯನ್ನ, ಈ ಕೋಶವನ್ನ, ಈ ರಾಜ್ಯವನ್ನ ನಡೆಸೋದಕ್ಕೆ ನಮಗಂತೂ ಬರುವುದಿಲ್ಲ, ನಮಗೆ ಇಂಟ್ರೆಸ್ಟೂ ಇಲ್ಲ, ನಮಗೆ ಬೇಕೂ ಆಗಿಲ್ಲ, ಮತ್ತೆ ನಾವೇನ್ ಮಾಡೋಣ? ನಾವು ಅದನ್ನು ತಿರುಗಿ ಒಪ್ಪಿಸ್ಬಿಡ್ತೀವಿ ಪಾಂಡವರಿಗೆ, ಪಾಂಡವರೇ ನಡೆಸಲವಲ್ಲ ರಾಜ್ಯವನ್ನು. ಆಗ ಮತ್ತೆ ಪ್ರಶ್ನೆ ಬಂತು, ದತ್ತ ದಾನ ಕೊಟ್ಟದ್ದು ಅದನ್ನು ಮತ್ತೆ ಪರಿಗ್ರಹ ಮಾಡೋದು ಹೇಗೆ? ಆಗ ಆ ಸಂದರ್ಭದಲ್ಲಿ ವಿಚಿತ್ರ ನೋಡ್ರಿ, ಧರ್ಮಸೂಕ್ಷ್ಮದ ಸಂದರ್ಭದಲ್ಲಿ ಭೀಮಸೇನ ದೇವರ ನಿರ್ಣಯವೇ ಕೊನೆಗೆ ಸ್ಟ್ಯಾಂಡ್ ಆದದ್ದು. ಎಲ್ಲೇ ಆಮೂಲ ಅಗ್ರವಾಗಿ ಸಮಗ್ರ ಮಹಾಭಾರತದ ಸಂದರ್ಭದಲ್ಲಿ ಧರ್ಮಸೂಕ್ಷ್ಮದ ಏನಾದರೂ ಸಂದರ್ಭ ಬಂತು, ತತ್ವ ವಿಚಾರ ಬಂತು, ಭೀಮನ ನಿರ್ಣಯವೇ ನಿರ್ಣಯ, ಕೊನೆ ನಿರ್ಣಯ. ಭೀಮಸೇನ ದೇವರು ಹೇಳ್ತಾರೆ, ವೇದವ್ಯಾಸ ದೇವರಿಗೆ ಕೇಳೋಣ. ಅವರೆಲ್ಲ ತಂದು ಭೂಮಿಯನ್ನ ಮತ್ತೆ ಒಪ್ಪಿಸಿಬಿಟ್ರು. ತರೋದು ಅಂದ್ರೇನು? ನಮಗೆ ಬೇಡ ಅಂತ ಹೇಳಿದರು. ಇದನ್ನ ಮತ್ತೆ ನೀವು ಪಾಂಡವರಿಗೆ ಕೊಟ್ಟು ಬಿಡಿ, ಅವರು ಧರ್ಮದಿಂದ ಪಾಲನೆ ಮಾಡ್ತಾರೆ, ಅದರಿಂದ ಒಳಿತಾಗತ್ತೆ, ನಮಗೆ ರಾಜ್ಯ, ನಮಗೆ ಹಣ ಇದ್ರೆ ಸಾಕು ಅಂತ ಬೆಳ್ಳಿ ಬಂಗಾರ ಐಶ್ವರ್ಯ ಕಂಬಲ ಹಾಗೂ ಗೋ ಅಶ್ವ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋದರು ಬ್ರಾಹ್ಮಣರು. ಆದರೆ ಭೂಮಿಯನ್ನು ಮಾತ್ರ ತೆಗೆದುಕೊಳ್ಳಿಲ್ಲ, ಅದರ ರಾಜ್ಯವನ್ನು ಅಪೇಕ್ಷಿಸಲೂ ಇಲ್ಲ. ಅದನ್ನೆಲ್ಲ ತಿರುಗಿ ಮತ್ತೆ ವೇದವ್ಯಾಸ ದೇವರಿಗೆ ಕೊಟ್ಟರು. ವೇದವ್ಯಾಸ ದೇವರು ಆಮೇಲೆ ಮತ್ತೆ ತನ್ನ ಪಾಂಡವರಿಗೆ ಕೊಡುವಾಗ ಸಮಸ್ಯೆ ಬಂತು. ದತ್ತಾಪಹಾರ, ದತ್ತ ಪರಿಗ್ರಹ, ದತ್ತಾಪಹಾರ, ಇದನ್ನು ಹೇಗೆ ಮಾಡೋದು? ಆಗ ವೇದವ್ಯಾಸ ದೇವರಿಗೆ ಬ್ರಾಹ್ಮಣರು ಕೊಟ್ಟದ್ದು ಯಾರಿಗೆ? ಬ್ರಾಹ್ಮಣರು ಕೊಟ್ಟದ್ದು ಪಾಂಡವರಿಗಲ್ಲ, ಬ್ರಾಹ್ಮಣರು ಕೊಟ್ಟದ್ದು ವೇದವ್ಯಾಸ ದೇವರಿಗೆ. ವೇದವ್ಯಾಸ ದೇವರು ಸ್ವೀಕಾರ ಮಾಡಿಬಿಟ್ರು. ನಂದು ನೀವು ಕೊಡ್ರಿ ಅಂತ ಎಲ್ಲ ಸ್ವೀಕಾರ ಮಾಡಿದ್ರು. ಭೂಮಿಯನ್ನು ಸ್ವೀಕಾರ ಮಾಡಿ ಆಮೇಲೆ ವೇದವ್ಯಾಸ ದೇವರು ಪಾಂಡವರಿಗೆ ಕರೀತಾರೆ, ಇದನ್ನು ತೋರಿ, ರಾಜ್ಯ ಎಲ್ಲ ನಿಮ್ದು, ಇದನ್ನು ನೀವು ರಾಜ್ಯ ಆಳಬೇಕು ಅಂತ ಹೇಳಿ. ಆಗ ಸಮಸ್ಯೆ ಬಂತು, ಹೇಗೆ ತಗೊಳ್ಳೋದು ಅಂತ. ಆಗ ಭೀಮಸೇನ ದೇವರು ಹೇಳ್ತಾರೆ, ಏನ್ ವಿಚಾರ ಮಾಡಬೇಡಿ, ವೇದವ್ಯಾಸ ದೇವರು ಅಂದ್ರೆ ಯಾರು? ನಮ್ಮ ಅಪ್ಪನ ಅಪ್ಪ, ಅಜ್ಜ, ನಮ್ಮ ತಾತ ಕೊಟ್ಟದ್ದ ಐಶ್ವರ್ಯ ನಾವು ತಗೊಳ್ಳಿಕ್ಕೆ ಅಧಿಕಾರ ಇಲ್ಲೇ? ನಮಗೆ ಪೂರ್ಣ ಐಶ್ವರ್ಯ ಅಧಿಕಾರ ಇದೆ. ಬ್ರಾಹ್ಮಣರೇ ನೇರವಾಗಿ ನಮಗೆ ಕೊಟ್ಟಿದ್ರೆ ದತ್ತಾಪಹಾರ, ದತ್ತ ಪುನರ್ ಪರಿಗ್ರಹ ಇವೆಲ್ಲ ದೋಷ. ವೇದವ್ಯಾಸ ದೇವರು ಕೊಡ್ತಾ ಇದ್ದಾರೆ, ನಮಗೇನು ದೋಷ ಇಲ್ಲ. ಮೊದಲನೇದ್ದು ಭಗವಂತ, ಪರಮಾತ್ಮನ ನಿರ್ಣಯವೇ ನಿರ್ಣಯ, ಅದೇ ಧರ್ಮ. ಧರ್ಮ ನಿಯಾಮಕ ಸ್ವಾಮಿ ಪರಮಾತ್ಮ. ಅವ ಕೊಟ್ಟದ್ದು ತೆಗೆದುಕೊಳ್ಳದೆ ಇನ್ಯಾರು ತೆಗೆದುಕೊಳ್ಳೋದು? ಆದ್ದರಿಂದ ಅವ ಕೊಡ್ತಾನೆ ಅಂತಂದಲ್ಲಿ ತೆಗೆದುಕೊಳ್ಬೇಕು, ಅದನ್ನೇ ತೆಗೆದುಕೊಂಡು ನಾವು ಬದುಕೋದು, ಪ್ರಶ್ನೆ ಇಲ್ಲ. ಮೊದಲನೇದು. ಎರಡನೇದು ನಮ್ಮ ತಾತ, ನಮ್ಮ ಬಳಗನೂ ಹೌದು. ಹಾಗಾಗಿ ಅವನ ಐಶ್ವರ್ಯ ಈಗ, ಆದ್ದರಿಂದ ಅವನು ಕೊಟ್ಟ ಐಶ್ವರ್ಯ ನಮಗೆ ನಮ್ಮ ತಾತನಿಂದ ಪೂರ್ವಾರ್ಜಿತವಾದ ಐಶ್ವರ್ಯ ಬಂದಂತೆ ಚಿಂತೆ ಇಲ್ಲ ಅಂತ ಹೇಳಿ ರಾಜ್ಯವನ್ನು ತೆಗೆದುಕೊಂಡು ಪಾಂಡವರು ಮತ್ತೆ ಮುಂದೆ ಅನೇಕ ವರ್ಷಗಳವರೆಗೆ ರಾಜ್ಯವನ್ನ ಆಳಿದರು ಅಂತನ್ನುವಂತಹ ಮಾತನ್ನು ಕೇಳ್ತೇವೆ. ಆ ಸಂದರ್ಭದಲ್ಲಿ ಸಮಗ್ರವಾದ ಐಶ್ವರ್ಯವನ್ನು ದಾನವಾಗಿ ಕೊಟ್ಟದ್ದು. ಕೊರಳಲ್ಲಿ ಮಾಂಗಲ್ಯ ಮಾತ್ರ, ಚಿನ್ನದ ಮಾಂಗಲ್ಯವನ್ನು ಬಿಟ್ಟರೆ ಪತ್ನಿಯರಿಗೆ ಇನ್ನೇನಿಲ್ಲ, ಇಷ್ಟು ದಾನವನ್ನು ಕೊಟ್ಟು ಅದ್ಭುತವಾಗಿರುವಂತಹದ್ದು. ಈ ತರಹದ ದಾನ ಲೋಕೋತ್ತರವಾದದ್ದು, ಜಗತ್ತಿನಲ್ಲೇ ಕೇಳಿಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದನ್ನು ಮಾಡುವಂತ ಹೇಳೋದುಂಟು. ಇಂಥ ಮಾಡಿದವರು ಇದ್ದಾರೆ. ರಘುರಾಜ ಹೀಗೆ ಮಾಡಿದ್ದ. ರಘುರಾಜ, ರಾಮನ ಪೂರ್ವಜ ರಘುರಾಜ ಸಮಗ್ರವಾಗಿ ಎಲ್ಲವನ್ನು ದಾನ ಕೊಟ್ಟು ಬಿಟ್ಟು, ಎಲ್ಲವನ್ನು ದಾನ ಕೊಟ್ಟ. ತಮಧ್ವರೇ ವಿಶ್ವಜಿತಿ ಕ್ಷಿತೀಶಂ ನಿಶೇಷ ವಿಶ್ರಾಣಿತ ಕೋಶಜಾತಂ. ಮಣ್ಣಿನ ಪಾತ್ರೆಯೊಳಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮಣ್ಣಿನ ಪಾತ್ರೆಯೊಳಗೆ ವಿಶ್ವಜಿತ್ ಯಾಗದಲ್ಲಿ ಈ ತರಹದ ದಾನದ ಒಂದು ಕ್ರಮವಿದೆ. ಸರ್ವವೇದ ಸಂತದ್ಯ, ಎಲ್ಲವನ್ನೂ ಕೊಟ್ಟು ಬಿಡೋದು. ತಮ್ಮ ಮಿಳಕತ್ತಂತ ಏನಂತಾರ ಅಂದ್ರೆ ಅದು ವೇದಸ್ ಅಂತ ಶಬ್ದ. ಮರಾಠಿಯಲ್ಲಿ ಮಿಳಕತ್ತಂತ ಏನಂತಾರಲ್ಲ ಅದಕ್ಕೆ ವೇದಸ್ ಅಂತ ಸಂಸ್ಕೃತದಲ್ಲಿ ಶಬ್ದ.
ತಮ್ಮದು ಏನೇನಿದೆಯೋ ಅದು ಎಲ್ಲವನ್ನೂ ಆಸ್ತಿ ಪಾಸ್ತಿಗಳನ್ನು ಸಂಪೂರ್ಣವಾಗಿ ಕೊಟ್ಟು ಮುಗಿಸ್ಬಿಡು. ವಿಶ್ವಚಿದ್ಯಾಗದ ಹೋಗಿ ಕಾಡಿನಲ್ಲಿದ್ದು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ. ಹಾಗೆ ಪತಿಭಿರ್ನಿರ್ಜಿತಾಮುರುವಿಂ ವಿಕ್ರಮೇಣ ಮಹಾಬಲೈಹಿ ಕುರು ಬ್ರಾಹ್ಮಣ ಸರ್ವಾಂ ಅಶ್ವಮೇಧೆ ಮಹಾಕ್ರತೌ. ಅಶ್ವಮೇಧ ಯಾಗದಲ್ಲಿ ಎಲ್ಲವನ್ನು ಬ್ರಾಹ್ಮಣರ ಅಧೀನವಾಗಿ ಮಾಡಿ ಎಲ್ಲವನ್ನ ದಾನವಾಗಿ ಕೊಟ್ಟು ಬಿಡು. ಪೃಥಿವ್ಯಾಂ ಯಾನಿ ರತ್ನಾನಿ ಗುಣವಂತಿ ಗುಣನ್ವಿತೆ ತಾನ್ಯಾತ್ಮಹಿತ್ವಂ ಕಲ್ಯಾಣಿ ಸುಖಿನಿ ಶರದಾಂ ಶತಂ. ಪೃಥಿವ್ಯಾಂ ಯಾನಿ ರತ್ನಾನಿ, ಭೂಮಿಯೊಳಗೆ ಏನೇನು ಉತ್ತಮ ಅಂತಿದೆಯೋ ಅದೆಲ್ಲ ನಿನ್ನ ಪಾಲಿಗೆ ಸಿಗಲಿ, ನಿನಗೆ ಅದೆಲ್ಲ ಲಬ್ಧವಾಗಲಿ. ಈ ಮಾತು ಎಷ್ಟು ಸತ್ಯವಾಯಿತು. ರಾಜಸೂಯ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಅರ್ಜುನ, ಭೀಮ, ನಕುಲ ಸಹದೇವರು ಭೂಮಿಗೆ 14 ಲೋಕಗಳಲ್ಲೂ ಕೂಡ ಸಂಚಾರ ಮಾಡಿಕೊಂಡು ತಂದ ಐಶ್ವರ್ಯವೆಲ್ಲ, ಅದ್ಭುತವಾದ ಐಶ್ವರ್ಯಗಳೆಲ್ಲ ಮತ್ತೆ ದ್ರೌಪದಿಗೆ ವಶವಾಗಿತ್ತು. ಇಂಥ ಐಶ್ವರ್ಯ ಅವಳಿಗೆ ಸಿಕ್ಕೋಯ್ತು. ಯಥಾಚ ತ್ವಾಭಿನಂದಾಮಿ ವದ್ವದ್ಯ ಕ್ಷೌಮ ಸಂಮೃತಾಂ ತಥಾ ಭೂಯೋಭಿನಂದಿಷ್ಯೆ ಜಾತಪುತ್ರಾಂ ಗುಣಾನ್ವಿತಾಂ. ನೋಡು ದ್ರೌಪದಿ, ಈಗ ನಾನು ನಿನಗೆ ಉತ್ತಮವಾಗಿ ಆಶೀರ್ವಾದವನ್ನು ಮಾಡಿದ್ದೇನೆ. ಈಗ ಮಾತ್ರವಲ್ಲ, ನಾಳೆ ಮಕ್ಕಳಾದ ಮೇಲೂ ಕೂಡ ನಾನು ನಿನಗೆ ಇನ್ನೂ ಹೆಚ್ಚಿನ ಅಭಿನಂದನ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತೇನೆ ಅಂತ ಮೊದಲೇ ಹೇಳಿ ಮತ್ತೊಂದು ವಿಧವಾದ ಆಶೀರ್ವಾದವನ್ನು ಮಾಡಿದ್ದಾಳೆ ಕುಂತಿ. ಈ ಆಶೀರ್ವಾದವನ್ನು ಪಡೆದು ಸಂತೋಷದಿಂದಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಇವರಿಗೆ ಬೇಕಾದಷ್ಟು ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ. ಬೇಕಾದಷ್ಟು ಉಡುಗೊರೆಯನ್ನು ಕೊಡ್ತಾ, ಸಮೃದ್ಧವಾಗಿರುವ ಉಡುಗೊರೆಯನ್ನು ಕೊಟ್ಟು ವೈದೂರ್ಯ ಮಣಿಚಿತ್ರಾಣಿ ಹೈಮಾನ್ಯಾಭರಣಾನಿ ಚ ವಾಸಾಂಸಿ ಚ ಮಹಾರ್ಹಾಣಿ ನಾನಾ ದೇಶ್ಯಾನಿ ಮಾಧವ ಕಂಬಲಾಜಿನ ರತ್ನಾನಿ ಸ್ಪರ್ಶವಂತಿ ಶುಭಾನಿ ಚ. ಅವನ್ನೆಲ್ಲವನ್ನು ಒಂದೊಂದು ವೈಡೂರ್ಯ ಇದೆ, ಮಣಿಗಳಿವೆ, ಬಂಗಾರದ ಆಭರಣ, ಬಟ್ಟೆಗಳು, ನಾನಾ ದೇಶದ ಮಹಾರ್ಹವಾದಂತಹ ಅಮೂಲ್ಯ ಪದಾರ್ಥಗಳು, ಕಂಬಲಗಳು, ಹಾಸಿಗೆಗಳು, ಶಾಲುಗಳು, ಇವುಗಳನ್ನೆಲ್ಲ ಕೊಟ್ಟಿದ್ದಾನೆ. ರತ್ನಗಳನ್ನು ಕೊಟ್ಟಿದ್ದಾನೆ. ಶಯನ ಆಸನ ಯಾನಾನಿ ವಿವಿಧಾನಿ ಮಹಂತಿ ಚ ವೈಡೂರ್ಯ ವಜ್ರ ಚಿತ್ರಾಣಿ ಶತಶೋ ಭಜನಾನಿ ಚ. ಅನೇಕ ವಿಧವಾದಂತಹ ಹಾಸಿಗೆ, ಆ ಹಾಸಿಗೆಗಳಲ್ಲಿ ರತ್ನಗಳನ್ನು ಹಾಕಿದ್ದು, ರತ್ನಗಳನ್ನು ಹಾಕಿ ರತ್ನಗಳನ್ನು ಹೆಣೆದು ಇಟ್ಟಂತಹ ಹಾಸಿಗೆಗಳು, ಅಂಥದ್ದಕ್ಕೆ ರತ್ನ ಕಂಬಳ ಅಂತಂತಾರೆ. ಅಂತಹ ಹಾಸಿಗೆಗಳು. ಕಂಬಲಗಳಲ್ಲಿ ಉತ್ತಮ ಅನ್ನುವುದಕ್ಕಾಗಿಯೂ ರತ್ನ ಕಂಬಲ, ಹಾಗೂ ರತ್ನಗಳಿಂದ ಖಚಿತವಾದ ಕಂಬಲ. ಕೆಲವು ಪಾತ್ರೆಗಳು, ಆ ಪಾತ್ರೆಗಳಲ್ಲಿ ರತ್ನ, ಅಂತಹ ರತ್ನ ಖಚಿತವಾಗಿರತಕ್ಕ ಪಾತ್ರೆಗಳು ಕೂಡ ಇವೆ. ಅವುಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ರೂಪ ಯೌವನ ದಾಕ್ಷಿಣ್ಯೈ ಉಪೇತಶ್ಚ ಸ್ವಲಂಕೃತಾ ಪ್ರೇಷ್ಯ ಸಂಪ್ರದೌ ಕೃಷ್ಣೋ ನಾನಾದೇಶ್ಯ ಸ್ವಲಂಕೃತಾ. ಬೇರೆ ಬೇರೆ ಭಾಷೆಯ ದಾಸದಾಸಿಯರನ್ನೆಲ್ಲ ಕೃಷ್ಣ ಕೊಟ್ಟು ಕಳಿಸಿದ ಪಾಂಡವರಿಗೆ. ಬೇರೆ ಬೇರೆ ಭಾಷೆಯ ನಾನಾದೇಶ್ಯ ಸ್ವಲಂಕೃತಾ ಗಜಾನ್ ವಿನೀತಾನ್. ಒಳ್ಳೆ ಟೇಮ್ಡ್ ಆಗಿರತಕ್ಕಂತಹ ಆನೆಗಳು, ಯಾವ ಆನೆಗಳನ್ನ ವಿಶೇಷವಾಗಿ ಪಳಗಿಸಿ ಕಲಿಸಿ ತಿಳಿಸಿ ಕೊಟ್ಟಿದ್ದಾರೋ ಅಂತಹ ಆನೆಗಳನ್ನ, ವಿನೀತವಾದ ಆನೆಗಳನ್ನು ಕೊಟ್ಟು ಕಳಿಸಿದ. ವಿನೀತಾನ್ ಗಜಾನ್ ಭದ್ರಾಂಶ್ಚ ಸದಶ್ವಾಂಶ್ಚ ಸ್ವಲಂಕೃತಾನ್. ಭದ್ರ ಆನೆಗಳು ಅಂತ, ಭದ್ರಗಜ ಅಂತಂತಾರೆ. ಭದ್ರಗಜ ಅಂತ ಅನ್ನೋದೊಂದು ವಿಶಿಷ್ಟವಾದ ಲಕ್ಷಣಗಳು. ಆ ಭದ್ರಗಜ ಅಂತ ಅನ್ನುವುದರ ಲಕ್ಷಣ ಏನು ಅಂದ್ರೆ, ಅದರ ತಲೆ ಮೇಲೆ ರತ್ನಗಳಿರ್ತವೆ. ಆ ರತ್ನಗಳಿರ್ತಕ್ಕಂತಹ ಯಾವ ಆನೆ ಇದೆಯೋ ಅದಕ್ಕೆ ಭದ್ರಗಜ ಅಂತಂತಾರೆ. ಅಂತಹ ಆನೆಗಳು ಭಾರಿ ಅದ್ಭುತವಾದದ್ದು. ಅವುಗಳ ತಲೆಯಲ್ಲಿರುವಂತಹ ರಸವೇ, ಆ ರಸ ಮಾಣಿಕ್ಯದ ರೂಪದಲ್ಲಿ ಪರಿಣಾಮವಾಗ್ತದೆ. ಕಲ್ಲಿನ ರೂಪದಲ್ಲಿ ಒಂದು ವಿಶಿಷ್ಟವಾದ ರಸಾಯನ ಗಟ್ಟಿಯಾಗಿ ಮಾಣಿಕ್ಯ ತಯಾರಾಗುತ್ತೆ. ಹಾಗಾಗಿ ಮೌಕ್ತಿಕಂನ ಗಜೆ ಅಂತಂತಿರ್ತಾರೆ. ಆ ರೀತಿಯಾಗಿ ಹೇಳುವಂತಹದ್ದು ಅದು ಭದ್ರಗಜ. ಸದಶ್ವಾಂಶ್ಚ ಸ್ವಲಂಕೃತಾನ್, ಉತ್ತಮ ಕುದುರೆಗಳು ಮತ್ತು ಅಲಂಕೃತವಾದಂತಹ ರಥಗಳು. ರಥಂಶ್ಚ ದಂತಾನ್ ಸವರ್ಣೈ ಶುಭ್ರೈ ಪಟ್ಟೈರಲಂಕೃತಾನ್ ಕೋಟಿಶಶ್ಚ ಸುವರ್ಣಂಚ ತೇಷಾಂ ಅಕೃತಕಂ ತಥಾ. ಆಭರಣ ಮಾಡದಿರುವ ಬಂಗಾರದ ಪದಾರ್ಥಗಳು, ಬಂಗಾರದ ನಾಣ್ಯಗಳು ಕೋಟಿ ಅಷ್ಟೆಲ್ಲ ದಾನವಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ವೀಥೀಕೃತ ಮಮೀಯಾತ್ಮ ಪ್ರಾಹಿಣನ್ ಮಧುಸೂದನ. ಅದು ಸಾಲಾಗಿ ಬರಬೇಕು, ಸಾಲಾಗಿ ಬಂತು, ಒಂದಾದ ಮೇಲೆ ಒಂದು. ಎಷ್ಟು ಕೃಷ್ಣನಿಗೆ ಪ್ರೀತಿ ಪಾಂಡವರ ಮೇಲೆ, ಎಂಥ ಅದ್ಭುತವಾದಂತಹದ್ದು. ಭಗವಂತ ಮಮ ಪ್ರಾಣ ಹಿ ಪಾಂಡವಾಹ ಅಂತಂದ ಮಾತನ್ನ ಇದು ಪ್ರಾರಂಭದ ಹಂತ. ಈ ಪ್ರಾರಂಭದ ಗಳಿಗೆಯಿಂದ ಪರಮಾತ್ಮ ತನ್ನ ಮಾತನ್ನ ಸತ್ಯ ಮಾಡ್ತಾ ಹೋಗಿದ್ದಾನೆ.
ತಥೋ ರಾಜ್ಞಾಂ ಚರೈರಾಪ್ತೈ ಪ್ರವೃತ್ತಿರುಪನೀಯತ ಪಾಂಡವೈರುಪಸಂಪನ್ನ ದ್ರೌಪದಿ ಪತಿಭಿಪ್ ಶುಭ. ಇಷ್ಟು ಕಥೆ, ಇದು ಮದುವೆಯ ಕಥೆ ಆಯಿತು. ಇಷ್ಟೆಲ್ಲ ಆದ ಮೇಲೆ ತಿರುಗಿ ಬಹಳ ವಿಚಿತ್ರವಾಗಿದೆ. ದುರ್ಯೋಧನಾದಿಗಳು ಯುದ್ಧಕ್ಕೆ ಸ್ವಯಂವರಕ್ಕೆ ಹೋಗಿದ್ರು. ಸ್ವಯಂವರದಿಂದ ತಿರುಗಿ ಬರ್ತಾ ಇದ್ದಾರೆ. ತಿರುಗಿ ಮರಳಿ ಬರ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಸೋಲಾಗಿದೆ. ಪಾಂಡವರಿಂದ ಸೋತು ಹೋಗಿದ್ದಾರೆ. ಭೀಮ ಶಲ್ಯನನ್ನು ಸೋಲಿಸಿದ, ಅರ್ಜುನ ಕರ್ಣನನ್ನು ಸೋಲಿಸಿದ. ಹಾಗಾಗಿ ಪರಾಭೂತರಾಗಿ ಇವರೆಲ್ಲರೂ ಮರಳಿ ಬರ್ತಾ ಇದ್ದಾರೆ. ಬರುವಾಗ ಒಂದು ಸುದ್ದಿಯೂ ಬಂತು. ಏನು ಅಂದ್ರೆ, ಪಾಂಡವರು ಗೆದ್ದಿದ್ದಾರೆ, ಒಳ್ಳೆ ಅವರಿಗೆ ದ್ರೌಪದಿ ವಿವಾಹವನ್ನು ಮಾಡಿಕೊಂಡಿದ್ದಾಳೆ ಅಂತ ಸುದ್ದಿಯನ್ನ ವಿದುರ, ಭೀಷ್ಮ, ದ್ರೋಣ ಮತ್ತು ಧೃತರಾಷ್ಟ್ರ ಇವರೆಲ್ಲರಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಅದನ್ನು ಕೇಳಿ ವಿದುರನಿಗಂತೂ ಭಾರಿ ಖುಷಿ, ಭೀಷ್ಮನಿಗೆ ಸಂತೋಷ, ದ್ರೋಣಾಚಾರ್ಯರಿಗೂ ಪರಮಾನಂದ. ಆದರೆ ಧೃತರಾಷ್ಟ್ರನಿಗೆ ಆ ಸುದ್ದಿಯನ್ನು ಯಾರೂ ಮುಟ್ಟಿಸಲಿಲ್ಲ. ವಿದುರ ಹೋಗ್ತಾನೆ, ಹತ್ತಿರದಲ್ಲಿ ಕೂತ್ಕೊಂಡು ಹೇಳಬೇಕು. ಅದಕ್ಕಿಂತಲೂ ಮೊದಲೇನಾಯಿತು ಅಂತಂದ್ರೆ, ಪಾಂಡವರ ಈ ಚಂಡಾಲ ಚೌಕಳಿ ಅಂತಂತಾರಲ್ಲ, 4 ಜನ ಚಂಡಾಲ ಮಹಾನೀಚರು, ಅತ್ಯಂತ ಅಯೋಗ್ಯತಮನಾಗಿರತಕ್ಕಂತಹ ದುರ್ಯೋಧನ, ಹಿ ಹೆಡ್ಸ್ ದಟ್ ಗ್ರೂಪ್, ಅವನು. ಅದಾದ ಮೇಲೆ ದುಶ್ಯಾಸನ, 3ನೇದವ ಶಕುನಿ, ಅತ್ಯಂತ ಪರಮ ಸಾತ್ವಿಕನಾಗಿದ್ದರೂ ದೇವತೆಯಾಗಿದ್ದರೂ ಕೂಡ ಮತ್ತೆ ದೈತ್ಯಾವೇಶದಿಂದ ಕರ್ಣ. ಈ 4 ಜನ ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಅನೇಕ ಜನ ಇದ್ದಾರೆ, ಅದರೊಳಗೆ ಅನೇಕ ಜನ ಇದ್ದಾರೆ. ಸ್ವಯಂವರಕ್ಕೆ ಯಾರ್ಯಾರು ಹೋಗಿದ್ರಲ್ಲ ಹಸ್ತಿನಪುರದಿಂದ, ಅವರೆಲ್ಲರೂ ತಿರುಗಿ ಬರ್ತಾ ಇದ್ದಾರೆ. ತಿರುಗಿ ಬರ್ತಾ ಇರುವಾಗ, ಕೂಡಿ ಬರ್ತಾ ಇರುವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ. ಏನಂತಾನೆ? ಶಕುನಿ ಹೇಳ್ತಾನೆ ಮೊದಲು, ನೋಡು ದುರ್ಯೋಧನ, ಸ್ವಯಂವರವಾಯಿತು, ಸ್ವಯಂವರದಲ್ಲಿ ನೀನು ಸೋತಿ, ಕರ್ಣ ಸೋತ, ನಾವೆಲ್ಲರೂ ಸೋತ್ವಿ ಅಂತಂದ್ರೆ ಇನ್ನು ಮುಖ ಎತ್ತಲಿಕ್ಕೆ ಬಾರದೇ ಇದ್ದಾಗ ಸೋತ್ವಿ. ಅಂಥ ದುರ್ಧರ ಸೋಲು ಆಗೋಯ್ತು ನಮಗೆಲ್ಲ. ಆದರೆ ಒಂದು ಮಾತು ನಾನು ಹೇಳ್ತೀನಿ, ಕಶ್ಚಿತ್ ಶತ್ರು ಕರ್ಷಣೀಯ. ಶತ್ರುಗಳು 3 ವಿಧ. ಶಕುನಿ ಹೇಳುವ ಮಾತು, ಶತ್ರುಗಳು 3 ವಿಧ. ಕೆಲವರನ್ನ ಕೇವಲ ಅವರ ಹಣವನ್ನು ಮಾತ್ರ ಕಸ್ಕೋಬೇಕು, ರಾಜ್ಯವನ್ನು ಮಾತ್ರ ಕಸ್ಕೋಬೇಕು, ಅವರನ್ನು ಕೊಲ್ಲಬಾರದು, ಅವರಿಗೇನು ಪೀಡೆ ಕೊಡಬಾರದು, ಹಣವನ್ನು ಮಾತ್ರ ತೆಗೆದುಕೊಂಡರು. ಕಶ್ಚಿತ್ ಶತ್ರು ಕರ್ಷಣೀಯ. ಅವರು ಶ್ರೀಮಂತಿಕೆ ಇದ್ದಾಗ ನಮಗೆ ಅವರಿಂದ ಪೀಡೆ, ಅವರು ಬಡವರಾಗಿ ಬಿಟ್ರೆ ಅವರಿಂದ ನಮಗೇನು ಬಹಳ ಪೀಡೆ ಇರುವುದಿಲ್ಲ. ಹಾಗಾಗಿ ಅಂಥವರನ್ನು ಬಡವರನ್ನು ಮಾಡಿಬಿಟ್ರೆ ಮುಗಿದೋಯ್ತು, ನಾವು ಕೃತಕೃತ್ಯರಾದಿವಿ. ಆದ್ದರಿಂದ ಕೆಲವು ಶತ್ರುಗಳನ್ನ ಸೋಲಿಸಿ ಬಿಟ್ರಲ್ಲ, ಬಡವರನ್ನು ಮಾಡಿದರೆ ಸಾಕು. ಇಂಥವರು ಕೆಲವರು. ನೋಡಿ, ಇವತ್ತಿನ ಜೀವನದಲ್ಲೂ ಕೂಡ ಈ ತರಹ ರಾಷ್ಟ್ರದಲ್ಲಿ, ರಾಜ್ಯಗಳಲ್ಲಿ, ಸಮಾಜದಲ್ಲಿ, ಕೆಲವು ಕೋಮುಗಳಲ್ಲಿ, ಕೆಲವು ಜನಾಂಗದಲ್ಲಿ ಈ ತರಹದ ಮಾತುಗಳನ್ನು ಕಾಣ್ತೇವೆ. ಹೇಳ್ತಾನೆ, ಕಶ್ಚಿತ್ ಶತ್ರು ಕರ್ಷಣೀಯ. ಕೆಲವರಿಗೆ ಶ್ರೀಮಂತಿಕೆಯ ಮದದಿಂದ, ಆ ಉನ್ಮಾದದಿಂದ ಅವರು ಪೀಡೆ ಕೊಡ್ತಿರ್ತಾರೆ. ಆದ್ದರಿಂದ ಶತ್ರುಗಳನ್ನ, ಅವರನ್ನ ಬಡವರನ್ನ ಮಾಡು. ಕೆಲವರಿಗೆ ಹಾಗಲ್ಲ, ಶ್ರೀಮಂತಿಕೆ ಇರಲಿ ಇಲ್ಲದೆ ಇರಲಿ, ಅವರು ಮಹಾ ನೀಚರು, ದುಷ್ಟರು. ಹಾಗಾಗಿ ಅವ್ರಿಗೆ ಪೀಡೆ ಕೊಡಬೇಕು, ಹಿಂಸೆ ಕೊಡ್ತಾ ಇರ್ಬೇಕು, ಅವರಿಗೆ ದೈಹಿಕವಾಗಿ ಯಾವಾಗಲೂ ತೊಂದರೆ ಕೊಡ್ತಿರ್ಬೇಕು, ಅವರು ಏನಾದರೂ ಮಾಡ್ತಿರ್ಬೇಕು ಅವರನ್ನು. ಇನ್ನು ಉತ್ಸಾದನೀಯ ಕೇಚಿತ, ಕೆಲವರನ್ನ ಸಂಹಾರವೇ ಮಾಡೋದು. ಎಲ್ಲರನ್ನೂ ಶತ್ರುಗಳನ್ನು ಸಂಹಾರ ಮಾಡೋದ್ರೊಳಗೆ ಮಜಾ ಇಲ್ಲ, ಕೆಲವರನ್ನು ಮಾತ್ರ ಬಿಡಬಾರದು, ಸಂಹಾರವೇ ಮಾಡೋದು. ಹಾಗೆ ಉತ್ಸಾದನೀಯರಾದ ಶತ್ರುಗಳು ಯಾರು ಅಂದರೆ ಈ ಪಾಂಡವರು. ಇವರನ್ನ ಬಡವರನ್ನ ಮಾಡಿದ್ರಲ್ಲ, ಇವರನ್ನ ಪೀಡೆ ಕೊಟ್ಟರಲ್ಲ, ಮಹಾ ಬೆಂಕಿ. ಭೀಮ ಅಂದ್ರೆ ಮಹಾ ಬೆಂಕಿ, ಸುಟ್ಟಾಕ್ತಾನೆ ನಿಮ್ಮನ್ನ. ಕೊಂದು ಹಾಕಿದ್ರೆ ಬದುಕ್ತೀರಾ, ಇಲ್ಲದೆ ಇದ್ರೆ ಸತ್ತೋಗ್ತೀರಿ. ಆದ್ದರಿಂದ ಏನಾದರೂ ಪ್ರಯತ್ನವನ್ನು ಮಾಡಿ ಈ ಪಾಂಡವರನ್ನು ಕೊಲ್ಬೇಕು, ಪೂರ್ಣ ಸಂಹಾರ ಮಾಡ್ಬೇಕು, ಅವರು ಉಳಿಸಬಾರದವ ಅಂತ ಶಕುನಿ ಪ್ರಾರಂಭ ಮಾಡಿದ ಉಪದೇಶ ಮಾಡಲಿಕ್ಕೆ. ಅಕೃತ್ವ ಸಂವಿಧಂ ಕಾಂಚಿನ್ ಮನಸ್ತಪ್ಸ್ಯ ಅಸಂಶಯಂ ಅಯಂ ದೇಶಶ್ಚ ಕಾಲಶ್ಚ ಪಾಂಡವಾಹರಣಾಯನಃ. ಆಗ ಅವನು ಹೇಳಿದ, ಈಗಿಂದೀಗ ಹೋಗಿ ಪಾಂಡವರನ್ನ ಹೊಡೆದು ಸಂಹಾರ ಮಾಡಿ ಬಂದ್ಬಿಡೋಣ, ಇದೇ ಕಾಲ. ಇನ್ನು ಈಗ ಏನಾಗಿದೆ ಅಂದ್ರೆ, ಇದು ಸಂಧಿಕಾಲ. ಪಾಂಡವರಿಗೆ ಇನ್ನೂ ಬಲ ಬಂದಿಲ್ಲ, ಅವರಿಗೆ ರಾಜ್ಯವಿಲ್ಲ, ಹಣವಿಲ್ಲ, ಸೈನ್ಯವಿಲ್ಲ, ಏನಿಲ್ಲ. ಆ ಪಾಂಚಾಲ ದೇಶದ ಒಡನಾಟವು ಬಹಳ ಆಗಿಲ್ಲ. ಇದೀಗ ಮದುವೆಯಾಗಿದೆ, ಆದ್ದರಿಂದ ಅವರಷ್ಟೇ ಇದ್ದಾರೆ. ಈ ಸಂದರ್ಭದಲ್ಲಿ ನಾವರನ್ನು ಕೊಲ್ಲೋದು ಬಹಳ ಟೈಮ್ಲಿ ಡಿಸಿಷನ್. ಆದ್ದರಿಂದ ಈಗಿಂದೀಗ ಅವನ ಸಂಹಾರ ಮಾಡಿಬಿಟ್ರೆ ಬಹಳ ನಿಶ್ಚಿಂತಿ ಅಂತ ಶುರು ಮಾಡಿದ. ಅಯಂ ದೇಶಶ್ಚ ಕಾಲಶ್ಚ ಪಾಂಡವಾಹರಣಾಯನಃ.
ನಚೇದೇವಂ ಕರಿಷ್ಯದ್ವಂ ಲೋಕೆ ಹಾಸ್ಯ ಭವಿಷ್ಯಥ. ಈ ದೇಶ ಏನಿದೆ ಬಹಳ ಒಳ್ಳೆ ದೇಶ. ಪ್ರಾಯ ಈ ಮದುವೆ ಮಾಡೋದಕ್ಕಾಗಿ, ವಿವಾಹಕ್ಕಾಗಿ ಸ್ವಲ್ಪ ತನ್ನ ಊರಿನಿಂದ ಹೊರಗೆ ಮಾಡಿದ್ದ ವಿವಾಹವನ್ನು. ಆ ವಿವಾಹವನ್ನು ಊರಿಂದ ಹೊರಗೆ ಮಾಡಿದ್ದಕ್ಕಾಗಿ ಅವನನ್ನು ಸೋಲಿಸ್ಲಿಕ್ಕಾಗತ್ತೆ ಅಂತ ಶಕುನಿ ಹೇಳ್ತಾನೆ. ಯಾಕೆ? ಆಯೋಜನಪುರಮುಪ, 1 ಯೋಜನದವರೆಗೆ ಪಾಂಚಾಲ ದೇಶದ, ಆ ಪಾಂಚಾಲ ನಗರದ 1 ಯೋಜನದವರೆಗೆ ಅವನನ್ನ ಯುದ್ಧದ ಆಡಿ ಸೋಲಿಸ್ಲಿಕ್ಕಾಗುವುದಿಲ್ಲ ಅಂತ. ಹಾಗಾಗಿ ತಾತ್ಪರ್ಯ ನಿರ್ಣಯವನ್ನು ಓದ್ತಾ ಒಂದು ಸಮಸ್ಯೆ ಬರುತ್ತೆ. ಏನ್ ಸಮಸ್ಯೆ ಬರ್ತದೆ ಅಂತಂದ್ರೆ, ಕೌರವರು ಮೊದಲನೇ ಸಲ ಗುರುದಕ್ಷಿಣೆಯನ್ನ ಕೊಡೋದಕ್ಕಾಗಿ ದ್ರುಪದರಾಜನನ್ನ ಹೆಡಮುನಿಗೆ ಕಟ್ಕೊಂಡು ದ್ರೋಣಾಚಾರ್ಯರ ಕಾಲಿಗೆ ಹಾಕಬೇಕು ಅಂತ ಹೋಗ್ತಾರಲ್ಲ, ಹೋದ ಸಂದರ್ಭದಲ್ಲಿ ಸೋತು ಬರ್ತಾರೆ. ಅದೇ ಕೌರವರು ಮತ್ತೆ ಮದುವೆ ಆದ್ಮೇಲೆ ಹೋದಾಗ 2 ಮಕ್ಕಳನ್ನು ಕೊಂದು ಬರ್ತಾರೆ. ಪಾಂಡವರಿದ್ದಕ್ಕಾಗಿ ಸೋಲ್ತಾರೆ, ಆ ಮಾತು ಬೇರೆ. ಆದರೆ 2 ಮಕ್ಕಳನ್ನು ಕೊಂದು ಬರ್ತಾರೆ. ಇದೇನಿದು? ಎಂಥ ವಿಪರ್ಯಾಸ! ಪಾಂಡವರು ಇಲ್ಲದೆ ಇದ್ದಾಗ ಸೋತು ಬಂದಂತಹ ಈ ಕೌರವರು ಪಾಂಡವರು ಇದ್ದಾಗ ಸೋತರು, ಆದರೆ 2 ಮಕ್ಕಳನ್ನು ಕೊಂದರಲ್ಲ, ಹೇಗದು? ಅದು ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಶಕುನಿಯ ಈ ಮಾತು ಉತ್ತರವಾಗ್ತದೆ. ಶಕುನಿ ಹೇಳ್ತಾನೆ, ಅಯಂ ದೇಶಶ್ಚ ಕಾಲಶ್ಚ. ಇಲ್ಲದೇ ಇದ್ರೆ ಇದು ಕೇವಲ ಅಯಂ ಕಾಲಶ್ಚ ಅಂತ ಇಷ್ಟೇ ಸಾಕಾಗಿತ್ತು. ಅಯಂ ದೇಶಶ್ಚ ಕಾಲಶ್ಚ, ಈ ದೇಶ ಹಾಗೂ ಕಾಲ ಬಹಳ ಯೋಗ್ಯವಾಗಿದೆ. ಈ ದೇಶದಲ್ಲಿ ಈ ಕಾಲದಲ್ಲಿ ಅವರನ್ನು ಕೊಲ್ಲಬಹುದು, ಅವರನ್ನು ಹೊಡಿಬಹುದು. ಆದ್ದರಿಂದ ಅಯಂ ದೇಶಶ್ಚ ಕಾಲಶ್ಚ ಪಾಂಡವಾಹರಣಾಯನಃ ನಚೇದೇವಂ ಕರಿಷ್ಯದ್ವಂ ಲೋಕೆ ಹಾಸ್ಯ ಭವಿಷ್ಯಥ. ಜನ ಎಲ್ಲ ನಮ್ಮನ್ನು ನೋಡಿ ನಗ್ತಾರೆ, ಅಪಹಾಸ ಮಾಡ್ತಾರೆ. ಇವರೇನಿವರು ದುರ್ಬಲರು, ಹೇಡಿಗಳು, ಕೌರವರು ಅಂತ ನಗ್ತಾರೆ. ಯಮೇತೆ ಸಂಶ್ಯತಾವಸ್ತಂ ಕಾಮಯಂತೆ ಚ ಭೂಮಿಪಂ ಸ್ವಲ್ಪ ವೀರ್ಯ ಬಲೋ ರಾಜ ದ್ರುಪದೋ ವೈ ಮತೋ ಮಮ. ದ್ರುಪದ ರಾಜ ಇವನು ಅತ್ಯಂತ ಅಲ್ಪ ವೀರ್ಯ, ಅಲ್ಪ ಬಲ, ಅವನಿಗೇನು ಸಾಮರ್ಥ್ಯವಿಲ್ಲ. ಪಾಂಡವರ ಸಹವಾಸ ಯಾವಾಗ ಬೆಳೀತದೆ ಆಗ ಅವನಿಗೆ ಬಲ ಬರ್ತದೆ, ಅಲ್ಲಿಯವರೆಗೆ ಅವನಿಗೇನಿಲ್ಲ. ನಾವು ಅವನನ್ನು ಸಹಜವಾಗಿ ಅವನನ್ನ ಕೊಂದು ಹಾಕ್ಬಹುದು. ಇನ್ನೊಬ್ಬ ಜೀವತೋ ವೃಷ್ಟಿಪುಂಗವಾಹ, ಇವರು ಬದುಕಿದ್ದಾರೆ ಅಂತ ಗೊತ್ತಾಗಿ ಯಾದವರೆಲ್ಲ ಬಂದು ಇವರಿಗೆ ಸೇರೋದರೊಳಗಾಗಿ ನಾವು ಅವರನ್ನು ಸಂಹಾರ ಮಾಡೋದು. ಯಾದವರಿಗೂ ಕೃಷ್ಣನಿಗೂ ಬಲರಾಮದೇವರಿಗೂ ಕುಂತಿಯ ಮುಖಾಂತರ ಅತ್ಯಂತ ಘನಿಷ್ಠ ಸಂಬಂಧವಿದೆ. ಸೋದರತ್ತೆಯ ಮಕ್ಕಳಿವರು ಪಾಂಡವರು ಯಾದವರಿಗೆ. ಹಾಗಾಗಿ ಬಹಳ ಹತ್ತಿರವಿದೆ, ಬಳಗವಿದೆ, ಸಂಬಂಧವಿದೆ. ಯಾದವರ ಬಲ ಬಂತೋ ಇವರನ್ನು ಸೋಲಿಸ್ಲಿಕ್ಕಾಗುವುದಿಲ್ಲ. ಯಾದವರ ಬಲ ಬರಬಾರದು, ದ್ರುಪದ ರಾಜನ ಬಲ ಸೇರಬಾರದು. ಇನ್ನೊಂದು, ಅದರ ಜೊತೆಗೆ ಚೈದ್ಯಶ್ಚ ಪುರುಷ ವ್ಯಾಘ್ರ ಶಿಶುಪಾಲ ಪ್ರತಾಪವಾನ್. ಶಿಶುಪಾಲ ಅವನು ಚೈದ್ಯ, ಅವನೂ ಇವರಿಗೆ ಬಳಗದವ. ಹಾಗಾಗಿ ಆ ಚೈದ್ಯ ಶಿಶುಪಾಲನೂ ಕೂಡ ಇವನ ಹತ್ರ ಸೋದರತ್ತೆ ಮಗ, ಅವನೂ ಕೂಡ ಇಲ್ಲಿ ಬರಬಾರದು. ಅವನಿಲ್ಲದೆ ಇದ್ದಾಗ ಮಾತ್ರ ಈ ಅವರನ್ನ ಯುದ್ಧವಾಗ್ಲಿಕ್ಕೆ ಬರ್ತದೆ. ಇದೆಲ್ಲ ಪ್ಲಾನ್ ಹಾಕ್ತಾನೆ. ಏಕೀಭಾವಂ ಗತೋ ರಾಜ್ಞ ದ್ರುಪದೇನ ಮಹಾತ್ಮನ. ಮತ್ತೆ ದ್ರುಪದ ರಾಜನ ಜೊತೆಗೆ ಇವರಿಗೆ ಯಾವಾಗ ಕೂಡಿ ಬಿಡ್ತಾರೋ ಆ ಸಂದರ್ಭದಲ್ಲಿ ಅವರನ್ನ ಸೋಲಿಸ್ಲಿಕ್ಕಾಗಲಿ ಕೊಲ್ಲೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಪುನಸ್ತೇ ಯದಿ ಮುಚ್ಚಂತೆ ಮಹನ್ನೋ ಭಯಮಾಗತಂ. ಅವರನ್ನ ಕೊಟ್ಟಿ ಅವರನ್ನ ಸಂಹಾರ ಮಾಡಿಬಿಟ್ರೆ ನಮಗೆ ನಿಶ್ಚಿಂತಿ. ಅಕಸ್ಮಾತ್ ಈ ದ್ರುಪದ ರಾಜನ ಸಂಬಂಧ ಸೇರಿ ಅವರೇನಾದರೂ ಬಲಿಷ್ಠರಾಗಿ ಬಿಟ್ರೆ ನಿನ್ನನ್ನ ಪೂರ್ಣ ಉಡಾಯಿಸಿಬಿಡ್ತಾರೋ, ಕೊಂದಾಕ್ಬಿಡ್ತಾರೆ. ಆದ್ದರಿಂದ ನಿನಗೆ ರಾಜ್ಯ ಸಿಗುವ ಪ್ರಸಕ್ತಿ ಇಲ್ಲ ಅಂತ ಹೇಳಿ ಶಕುನಿ ಹೇಳಿತಾನೆ. ಶಕುನಿ ಮಾತನ್ನ ಹೇಳಿದರೆ ಸೋಮದತ್ತನ ಮಗ. ಸೋಮದತ್ತನು ಕುರುವಂಶದಲ್ಲಿ ಬಂದವ. ಅವನ ಮಗ ಅವನು ಹೇಳ್ತಾನೆ, ಅವನು ಮದುವೆಗೆ ಬಂದಿದ್ದ ಸ್ವಯಂವರಕ್ಕೆ. ಅವನು ಹೇಳ್ತಾನೆ, ಹಾಗೆಲ್ಲ ಮಾಡಬೇಡಿ, ಒಳ್ಳೇದಲ್ಲ. ರಾಜಕಾರಣದಲ್ಲಿ ಎಲ್ಲವನ್ನು ವಿಚಾರ ಮಾಡಿ ಯುದ್ಧ ಆಡಬೇಕು. ಸ್ಥಾನ, ವೃದ್ಧಿ, ಕ್ಷಯ, ಭೂಮಿ, ಮಿತ್ರ, ವಿಕ್ರಮ ಇವುಗಳೆಲ್ಲವನ್ನು ವಿಚಾರ ಮಾಡಿ ಮಾಡಬೇಕು. ಕಂಡ ಹಾಗೆ ಮಾಡ್ಲಿಕ್ಕಲ್ಲ. ಪಾಂಡವರಿಗೆ ಈಗ ಮಿತ್ರರು ಸಿಕ್ಕಿದ್ದಾರೆ, ಕೋಶ ಸಿಕ್ಕಿದೆ. ಆದ್ದರಿಂದ ಅವರ ಬಗ್ಗೆ ಒಂದು 4 ಮಾತುಗಳನ್ನು ಹೇಳ್ತಾನೆ. ಪಾಂಡವರ ಬಗ್ಗೆ ಬಹಳ ಚೆನ್ನಾಗಿದೆ, ಬಹಳ ಉತ್ತಮವಾದಂತಹ ಮಾತುಗಳನ್ನ ಸೌಮದತ್ತಿ ಹೇಳ್ತಾನೆ. ಅವರು ಹೇಳ್ತಾನೆ, ವಪುಷಾಹಿತು ಭೂತಾನಾಂ ನೇತ್ರಾಣಿ ಹೃದಯಾನಚ. ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ. ದುರ್ಯೋಧನ ಅವರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೇನು? ಅವರ ಪರ್ಸನಾಲಿಟಿ ಯಾರೇ ನೋಡ್ಲಿ ಆ ಪ್ರೀತಿ ಬರುತ್ತೆ. ಅವ್ರು ನೋಡಿದ್ರೆ ಆನಂದವಾಗುತ್ತೆ. ಅಷ್ಟು ಚೆಲುವರು, ಅಷ್ಟು ಚೆನ್ನಾಗಿದ್ದಾರೆ, ಅಷ್ಟು ಕೋಮಲರು, ಅಂಥ ಉತ್ತಮವಾಗಿರತಕ್ಕ ಅವರ ವ್ಯಕ್ತಿತ್ವ. ಇದು ಮೊದಲನೇದು. ಯಾರಿಗೆ ಕಣ್ಣಿಗೆ ನೋಡಿದರೂ ಕೂಡ ಮನಸ್ಸಿಗೆ ಆನಂದವಾಗದು, ಅವರ ಹೃದಯಕ್ಕೆ ತಂಪಾಗದು. ಹಾಗೆ ಅವರ ವ್ಯಕ್ತಿತ್ವವಿದೆ. ಆ ಪ್ರಭಾವದಿಂದ
ಅವರ ಬಗ್ಗೆ ಎಲ್ಲರೂ ಕೂಡ ಗೌರವದ ಪ್ರೀತಿಯ ಮಾತನ್ನೇ ಆಡ್ತಾರೆ. ಎಂದೆಂದಿಗೂ ಕೆಟ್ಟ ಭಾವನೆ ಆಡುವುದಿಲ್ಲ. ಅಂಥವರ ನೀವು ಕೊಲ್ಲೋದಕ್ಕೆ ಹೋದರೆ ನಿಮ್ಮನ್ನು ಪ್ರತಿಯೊಬ್ಬರು ನಿಂದಿಸ್ತಾರೆ. ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಆ ಕೆಟ್ಟ ಕೆಲಸ ಅದು. ವಪುಷಾಹಿತ ಭೂತಾನಂ ನೇತ್ರಾಣಿ ಹೃದಯಾನಿ ಚ. ಇದು ಕೇವಲ ಮಾನವರಿಗಲ್ಲ, ಪ್ರಾಣಿಗಳಿಗೂ ಕೂಡ ಪಾಂಡವರನ್ನ ಕಂಡ್ರೆ ಏನೋ ಒಂದು ಪ್ರೀತಿ. ನೋಡಿದರೆ ಕತ್ತೆಗಳ ಹತ್ರ ಬರ್ತವೆ, ಕುದುರೆಗಳು ಓಡ್ ಹೋಗುತ್ತೆ. ಅಂಥ ನಿನ್ನ ಸ್ವಭಾವ, ನಿನ್ನ ಪ್ರಕೃತಿ, ನಿನ್ನ ರೂಪ, ನಿನ್ನ ಲಾವಣ್ಯ ಅಂಥದ್ದು. ಆದರೆ ಪಾಂಡವರದು ಹಾಗಲ್ಲ. ಎಂಥ ಪ್ರಾಣಿಗಳಿಗೂ ಕೂಡ ಪಾಂಡವರು ಪ್ರಿಯರು. ವಪುಷಾಹಿತು ಭೂತಾನಾಂ ನೇತ್ರಾಣಿ ಹೃದಯಾನಚ ಶ್ರೋತ್ರಂ ಮಧುರಯ ವಾಚ. ಅತ್ಯಂತ ಮಧುರವಾದ ಮಾತಿನಿಂದ ನಮ್ಮ ಕಿವಿಗಳಿಗೆ ತಂಪು ಕೊಡ್ತಾರೆ, ಆನಂದವನ್ನು ಉಂಟು ಮಾಡ್ತಾರೆ. ಇಂಥದ್ದು ಅವರ ಸ್ವಭಾವ. ರಮಯತ್ಯರ್ಜುನೋ ನೃಣಾಂ ನತು ಕೇವಲ ದೈವೇನ ಪ್ರಜಾಭಾವೇನ ಭೇಜಿದೆ. ದೈವ ಅಪ್ಪ, ಇನ್ನೇನು ಉಪಾಯ ಇಲ್ಲ, ನಮ್ಮ ರಾಜರಾಗಿದ್ದಾರೆ, ಆಯ್ತು ಓಟ್ ಹಾಕಬೇಕವರಿಗೆ ಅಂತ ಹೇಳಿ ಓಟ್ ಹಾಕಿದವರಲ್ಲ. ಅವರನ್ನು ಆರಿಸಿ ತಂದದ್ದಲ್ಲ. ಪ್ರೀತಿ ರಾಜ ಅಂತ ಒಪ್ಪಿಕೊಂಡದ್ದಲ್ಲ, ಪ್ರೀತಿಯಿಂದ ಅವರನ್ನು ಒಪ್ಪಿದ್ದಾರೆ. ಪ್ರಜಾಹ ಭಾವೇನ ಭೇಜಿದೆ. ಭಾವ ಅಂದ್ರೆ ಭಕ್ತಿ, ಭಾವ ಅಂದ್ರೆ ಪ್ರೀತಿ. ಆ ಭಾವದಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಆದರದಿಂದ ಪಾಂಡವರನ್ನ ತಮ್ಮ ರಾಜ ಅಂತ ಸ್ವೀಕಾರ ಮಾಡಿದ್ದಾರೆ ಪ್ರಜೆಗಳು. ಹಾಗಾಗಿ ಕೇವಲ ದೈವದಿಂದ ಅಲ್ಲ. ಯದ್ಬಭೂವ ಮನಃಕಾಂತಂ ಕರ್ಮಣ ಸಚಕಾರತತ. ಪಾಂಡವರು ಮಾಡುವ ಕೆಲಸಗಳು ಎಂಥದ್ದು ಗೊತ್ತೇನು? ಎಲ್ಲ ಜನ ಯಾವುದನ್ನು ಬೇಡ್ತಾರೆ ಅಂಥ ಕೆಲಸವನ್ನು ಮಾಡ್ತಾನೆ. ಹೀಗಲ್ಲ. ಅಂದ್ರೆ ಜನ ಬೇಡುವ ಬೇಡಿಕೆ ಬಂದ ಮೇಲೆ ಮಾಡುವುದಲ್ಲ, ಅವನು ಮಾಡ್ತಾನೆ, ಆ ಕೆಲಸ ಜನ ಎಲ್ಲ ಮೆಚ್ಚಿಕೊಳ್ತಾರೆ. ಅಂಥ ಉತ್ತಮವಾದ ಕೆಲಸವೇ ಇರ್ತದೆ. ಯದ್ಬಭೂವ ಮನಃಕಾಂತಂ, ಯಾವುದು ಮನಸ್ಸಿಗೆ ಅತ್ಯಂತ ರಮಣೀಯವೋ ಆನಂದವೋ ಅಂಥ ಅತ್ಯಂತ ಪ್ರಿಯವಾದ ವಸ್ತುವನ್ನ, ಕಾರ್ಯವನ್ನ ಪಾಂಡವರು ಮಾಡ್ತಾರೆ. ಹಾಗಾಗಿ ಅವರ ಬಗ್ಗೆ ಯಾರಿಗೆ ದ್ವೇಷ ಬರ್ತದೆ? ಅವನು ಒಂದೊಂದೇ ಲೆಕ್ಕ ಹಾಕ್ತಾ ಇದ್ದಾನೆ. ಪಾಪ್ಯುಲಾರಿಟಿಯ ವಿಷಯದಲ್ಲಿ ಒಂದೊಂದು ಮಾತುಗಳನ್ನು ಸೇರಿಸ್ತಾ ಇದ್ದಾನೆ. ಇಷ್ಟೆಲ್ಲ ಕಾರಣಗಳಿಂದ ಅವರು ಲೋಕಪ್ರಿಯರು, ಜನಪ್ರಿಯರು, ಹಾಗಾಗಿ ಋಷಿಪ್ರಿಯರು, ದೇವತಾಪ್ರಿಯರು. ಆದ್ದರಿಂದ ವಿರೋಧ ಮಾಡಬೇಡ. ಅಷ್ಟೇ ಅಲ್ಲದೆ ನಹ್ಯಯುಕ್ತಂ ನ ಚಾಸಕ್ತಂ ನಾನೃತಂ ನ ಚ ವಿಪ್ರಿಯಂ ಭಾಷಿತಂ ಚಾರುಭಾಷಸ್ಯ ಜಜ್ಞೆ ಪಾರ್ಥಸ್ಯ ಭಾರತಿ. ಪಾಂಡವರ ಮಾತಿನಿಂದ, ಬಾಯಿಯಿಂದ ಬಂದ ಶಬ್ದ ಒಂದು ಸಲವೂ ಕೂಡ ಸುಳ್ಳು ಬಂದಿಲ್ಲ. ಅಯುಕ್ತವಾದದ್ದು, ಅಯೋಗ್ಯವಾದ ಮಾತುಗಳನ್ನೇ ಆಡಿಲ್ಲ. ಇಂಥ ಮಾತು ಇವನಿಗೆ ಸರಿಯಲ್ಲ, ಅನ್ಬಿಕಮಿಂಗ್ ಅಂತನ್ನುವಂಥ ಮಾತೇ ಇಲ್ಲ ಅರ್ಜುನನ ಮಾತೆ ಬಾಯಿಯೊಳಗೆ. ಇಂಥ ಮಾತು ಆಡಬಾರ್ದಾಗಿತ್ತು ಅವನು. ಅಸಂಪ್ರತ ಅಂತನ್ನುವ ಮಾತಿಲ್ಲ. ನ ಹ್ಯಯುಕ್ತಂ ನ ಚ ಅಸಕ್ತಂ, ಅಸಕ್ತವಾದ ಮಾತಿಲ್ಲ. ನಾನೃತಂ ಸುಳ್ಳಿಲ್ಲ, ವಿಪ್ರಿಯಂ ಬೇಡವಾದದ್ದಿಲ್ಲ, ಕೆಟ್ಟದ್ದಿಲ್ಲ, ಯಾವಾಗಲೂ ಪ್ರಿಯವಾದ ಮಾತನಾಡ್ತಾನೆ. ಇಂಥ ಮಾತಾಡುವ ಈ ಅರ್ಜುನ ಅಥವಾ ಪಾಂಡವರು ಪ್ರತಿಯೊಬ್ಬರಿಗೆ ಬೇಕಾದವು. ಆದ್ದರಿಂದ ಅವರನ್ನು ದ್ವೇಷ ಮಾಡಬೇಡಿ. ಪ್ರಭಾವ ಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ ಮೂರೂ ಚೆನ್ನಾಗಿದೆ. ಯೇಷಾಮರ್ಥ್ಯ ಸದಾಯುಕ್ತವು ಕೃಷ್ಣ ಸಂಕರ್ಷಣವು ಉಭವು. ಕೃಷ್ಣ ಬಲರಾಮರಿಬ್ಬರೂ ಕೂಡ ಯಾವ ಪಾಂಡವರಿಗಾಗಿ ಯಾವಾಗಲೂ ಸಿದ್ಧರಾಗಿದ್ದಾರೆ. ಅಂಥ ಪಾಂಡವರನ್ನ ನೀವು ದ್ವೇಷ ಮಾಡಿದರೆ ಹೇಗೆ? ಸರಿಯಲ್ಲ. ನಿಮಗೆ ಬೇಕು ಅಂದ್ರೆ ಕೇಳಿ, ನಾನು ಹೇಳ್ತೀನಿ. ನೀವೆಲ್ಲ ದೊಡ್ಡ ದೊಡ್ಡ ಮಂದಿ ನಮ್ಮ ಮಾತನ್ನು ಕೇಳುವುದಿಲ್ಲ, ನನಗೆ ಗೊತ್ತು, ಸೌಮದತ್ತಿ ಅನ್ನುವ ಮಾತು. ಆದರೆ ನಾನು ಹೇಳುವುದು ನನ್ನ ಕರ್ತವ್ಯ. ನನಗೆ ತಿಳಿದದ್ದನ್ನು ನಾನು ಹೇಳ್ತೀನಿ. ನಾನಂತೂ ಅದರಂತೆ ಪಾಲಿಸ್ತೀನಿ. ನೀವು ಸರ್ವಥಾ ಪಾಂಡವರ ವಿರೋಧವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಅವರ ಆ ದ್ರುಪದರಾಜನ ಊರು, ಅವನು ಮದುವೆ ಮಾಡಿದ ಸ್ಥಳ, ಅವುಗಳೆಲ್ಲವನ್ನು ವರ್ಣನೆ ಮಾಡ್ತಾನೆ. ದಾನಮಾನಾರ್ಜಿತ ಸರ್ವೇ ಬಾಹ್ಯಾಭ್ಯಂತರ ಕಷ್ಟಿಗೆ ಅವರೆಲ್ಲವರನ್ನು ಹೇಳಿ, ಹೀಗೆ ಹೇಳಿದಾಗ ಸೌಮದತ್ತೇರ ವಚ ಶುತ್ವ ಕರ್ಣೋ ವೈಕರ್ತನೋ ವೃಷ. ಕರ್ಣ ಇದಕ್ಕೆ ವಿಪರೀತವಾಗಿ ಮಾತಾಡೋದು ಶುರು ಮಾಡ್ತಾನೆ. ಕರ್ಣನಿಗೆ ಪಾಂಡವರ ಬಗ್ಗೆ ಮೊದಲಿಂದಲೂ ವಿರೋಧ, ದ್ವೇಷ, ಅಸೂಯೆ, ಸಹನೆ ಇಲ್ಲ. ಈರ್ಷ್ಯಾಲು ಕರ್ಣ ಬಹಳ ವಿಚಿತ್ರವಾಗಿ ಈರ್ಷ್ಯೆ ಮಾಡ್ತಾನೆ. ನೀತಿಪೂರ್ವಮಿದಂ ಸರ್ವ ಮುಕ್ತಂ ವಚನಮರ್ಥವತ ದ್ವೈಧೀ ಭಾವೋ ನಗಂತವ್ಯ ಸರ್ವಕರ್ಮಸು ಮಾನವೈ ದ್ವಿಧಾಭೂತೇನ ಮನಸ ಅನ್ಯಕರ್ಮ ನ ಸಿದ್ಧ್ಯತಿ ತೃಣಕಷ್ಠೇನ ಮಹತಾ ಖಾತಮಸ್ಯ ಪ್ರಪೂರ್ಯತಾಂ. ಅವನ ಜೊತೆಗೆ ಯುದ್ಧವಾಡುವುದು, ಪಾಂಡವರ ಜೊತೆಗೆ ಯುದ್ಧವಾಡಲೇಬೇಕು. ಯುದ್ಧವಾಡದೆ ಮತ್ತೊಂದು ಉಪಾಯವಿಲ್ಲ. ಪಾಂಡವರನ್ನು ಯುದ್ಧವಾಡಬೇಕು, ಅವರನ್ನ ಕೊಲ್ಲಬೇಕು. ಸಂಹಾರ ಮಾಡಿದರೆ ಮಾತ್ರ ನಿಮಗೆ ನಮಗೆ ಉಳಿತಾಯ ಇದೆ. ನಮಗೇನಾದರೂ ಉಳಿಗಾಲ ಬೇಕು ಅಂತಾಗಿದ್ರೆ ಪಾಂಡವರು ಸತ್ತೋಗಬೇಕು.
ಅನುಲೋಮಶ್ಚ ನೋ ಮಾತಾಹ ಸತತಂ ಮೃಗಪಕ್ಷಿಣ ಅಗ್ನಯಶ್ಚ ವಿರಾಜಂತೆ ಶಸ್ತ್ರಾಣಿ ಕವಚಾನಿ ಚ. ಆದ್ದರಿಂದ ನಮಗೆಲ್ಲ ಶುಭ ಲಕ್ಷಣಗಳಿವೆ. ನಾವು ಹೋಗಿ ಈಗಿಂದೀಗ ಪಾಂಡವರ ಮೇಲೆ ದಾಳಿ ಮಾಡಿ ಅವರನ್ನು ಸಂಹಾರ ಮಾಡೋಣ ಅಂತ ಕರ್ಣ ಹೇಳಿದ. ಕರ್ಣನ ಮಾತನ್ನು ಕೇಳಿದಾಗ ಹೊರಟು. ಕರ್ಣನ ಮೇಲೆ ಧೃತರಾಷ್ಟ್ರನಿಗೆ ಬಹಳ ವಿಶ್ವಾಸ, ದುರ್ಯೋಧನನಿಗೆ ಬಹಳ ವಿಶ್ವಾಸ, ಪೂರ್ಣ ನಂಬಿಕೆ. ಅವನೇನು ಹೇಳ್ತಾನೆ ಆ ಮಾತನ್ನು ಪಾಲಿಸೋದು. ಎಂದೆಂದಿಗೂ ಕರ್ಣನ ಮಾತನ್ನು ಮೀರಿಲ್ಲ. ಇಷ್ಟು ಗಟ್ಟಿಯಾದ ವಿಶ್ವಾಸ, ನಂಬಿಕೆ ಅವನ ಮೇಲೆ, ಅವನ ಮಾತಿನ ಮೇಲೆ. ಹಾಗಾಗಿ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ಹೋದರು. ಯುದ್ಧಕ್ಕೆ ಹೋದಾಗ ಅಪಸವ್ಯವಾಗಿ ಹೋಗಿ ಅವರನ್ನ ಆಕ್ರಮಣ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ದೃಷ್ಟದ್ಯುಮ್ನ, ಶಿಖಂಡಿ, ಸುಮಿತ್ರ, ಪ್ರಿಯದರ್ಶನ, ಚಿತ್ರಕೇತು, ಸುಕೇತು, ಧ್ವಜಕೇತು ಎಂಬ ಮಕ್ಕಳು, ಮಂತ್ರಿಗಳು, ರಾಜ ಇವರೆಲ್ಲರೂ ಕೂಡ, ರಾಜಪುತ್ರ ಎಲ್ಲರೂ ಬರ್ತಾರೆ. ಪಾಂಡವರು ಬರ್ತಾರೆ, ಯುದ್ಧವಾಗ್ತಾರೆ. ಜಯದ್ರಥ ಸುತ ಆಗ ಜಯದ್ರಥನ ಮಗ ಮತ್ತು ಕರ್ಣನ ಮಗನನ್ನ ಭೀಮ ಸಂಹಾರ ಮಾಡ್ತಾನೆ, ಕೊಂದಾಕ್ತಾನೆ. ಆಗ ಸಂಹಾರ ಮಾಡ್ತಾರೆ. ಆಗ ದ್ರುಪದ ರಾಜನ ಇಬ್ಬರು ಮಕ್ಕಳು ಸಾಯ್ತಾರೆ. ಅದಾದ್ಮೇಲೆ ಭೀಮ ಅವರನ್ನು ಕೊಲ್ತಾನೆ. ಹೀಗೆಲ್ಲ ಆಗಿ ಎಲ್ಲ ಆಗ್ತದೆ. ನೋಡಿ ವಿಚಿತ್ರ, ಅರ್ಜುನನ ಕುದುರೆಯನ್ನ ಸಂಹಾರ ಮಾಡಿಬಿಡ್ತಾರೆ. ಸಂಹಾರ ಮಾಡಿದಾಗ ಅರ್ಜುನನ ಕುದುರೆ ಸತ್ತೋಯ್ತು. ಆಗ ಭೀಮ ಹೊಸ ಕುದುರೆಗಳನ್ನು ತೆಗೆದುಕೊಂಡು ಬಂದು ಅರ್ಧ ನಿಮಿಷದಲ್ಲಿ ಅದನ್ನು ಕಟ್ತಾನೆ. ಕಟ್ಟಿ ಅರ್ಜುನನಿಗೆ ಹೇಳ್ತಾನೆ, ನೀವು ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದು ಏನಿದು, ಹೀಗ್ಯಾಕಾಯ್ತು ಅಂತ ನಮ್ಮ ಪ್ರಶ್ನೆ, ಬಹಳ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆಗೆ ಒಂದು ಅತ್ಯಂತ ಮಹತ್ವದ ಉತ್ತರವನ್ನು ನಾವು ತಿಳ್ಕೋಬೇಕು. ಈ ಮುಂದೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಯಾವ ರಥ ಕುದುರೆಗಳಿದ್ದವೋ ಆ ರಥ ಕುದುರೆಗಳು ಈಗಿಲ್ಲ ಅರ್ಜುನನಿಗೆ. ಅದು ಮಧ್ಯದಲ್ಲಿ ಬಂದದ್ದು, ಅದು ಅಗ್ನಿ ತಂದು ಕೊಟ್ಟದ್ದು. ಅದು ಆ ಮಹಾಯುದ್ಧದಲ್ಲೇನೆ ಅದು ಲಭಿಸಿದ್ದು. ಅದಕ್ಕಿಂತಲೂ ಮೊದಲಿಗೆ ಈ ಸಂದರ್ಭದಲ್ಲಿ ಇದ್ದದ್ದಲ್ಲ. ಹಾಗಾಗಿ ಆ 4 ಕುದುರೆಗಳು, ಅರ್ಜುನನ ಕುದುರೆಗಳೇನು ಹೆಸರುವಾಸಿಯಾದದ್ದಿವೆಯೋ ಆ 4 ಕುದುರೆಗಳು ಈಗ ಇಲ್ಲ. ಈಗ ಇದ್ದದ್ದು ಬೇರೆ ಸಾಮಾನ್ಯ ಕುದುರೆಗಳು. ಇವು ಸತ್ತೋಗೋದು ಯೋಗ್ಯವಾಗಿದೆ, ಸಂದರ್ಭ ಉಚಿತವಾಗಿರತಕ್ಕಂಥದ್ದು. ಹಾಗಾಗಿ ಸತ್ತೋಯ್ತು. ಅವುಗಳನ್ನು ಮತ್ತೆ ಸೇರಿಸಿ ಬೇರೆ ಕುದುರೆಗಳನ್ನು ಜೋಡಿಸಿಕೊಟ್ಟ ಭೀಮ. ನಿಮಿಷಾಂತರ ಮಾತ್ರೇಣ ನಥಮಶ್ವೈರ ಯೋಜಯತ ಭೀಮಸೇನ ಪ್ರತಾಪವಾನ್. ಮಹಾಪರಾಕ್ರಮಿಯಾದ ಭೀಮಸೇನ ಆಗಿಂದಾಗ ಒಂದು ಕ್ಷಣದಲ್ಲಿ ಕುದುರೆಯನ್ನು ಕಟ್ಟಿ ಮತ್ತೆ ಅರ್ಜುನನಿಗೆ ಅನುಕೂಲ ಮಾಡಿಕೊಟ್ಟ. ಯುದ್ಧವಾಗ್ತಾನೆ, ಕರ್ಣನನ್ನ ಸೋಲಿಸ್ತಾನೆ. ಉಳಿದವರೆಲ್ಲರೂ ವಿಚಾರ ಮಾಡ್ತಾರೆ, ಇನ್ಯಾರ ಬೇಡ, ಅರ್ಜುನನನ್ನ ನಿನ್ನ ಸಂಹಾರ ಮಾಡಿಬಿಡು ಸಾಕು ಅಂತ. ಅವತ್ತಿನ ದಿವಸ ಮಹಾಪ್ರಯತ್ನ ಮಾಡ್ತಾನೆ ಅರ್ಜುನನ ಸೋಲಿಸಬೇಕು ಅಂತ. ಏನಾದರೂ ಸೋಲುದಿಲ್ಲ. ಆಗ ಅಷ್ಟೇ ಅಲ್ಲದೇನೆ ಅರ್ಜುನ ಕರ್ಣನನ್ನ ಪೂರ್ಣವಾಗಿ ಸೋಲಿಸಿಬಿಡ್ತಾನೆ. ಕರ್ಣ ಅಪೋವಾಹ ರಥಚ್ಚಾಶು ಸೂತಃ ಪರಪುರಂಜಯಂ ತತಃ ಪರಾಜಿತೇ ಕರ್ಣೆ ಧರ್ತರಾಷ್ಟ್ರನ್ ಮಹಾಭಯಂ ವಿವೇಶ. ಕರ್ಣ ಸೋತೋದ ಮೇಲೆ ಕರ್ಣನನ್ನ ರಥದಲ್ಲಿ ಕೂಡಿಸಿಕೊಂಡು ದೂರ ಕರ್ಕೊಂಡು ಹೋಗ್ಬಿಡ್ತಾನೆ. ಅವನ ಸಾರಥಿ ಕರ್ಕೊಂಡು ಹೋದದ್ದನ್ನು ನೋಡಿ ಕರ್ಣ ಸೋತೋದ, ಇನ್ನು ನಮ್ಮ ಗತಿ ಏನು ಅಂತ ಹೇಳಿ ಪ್ರತಿಯೊಬ್ಬರೂ ಭೀತರಾಗ್ತಾರೆ. ಎಲ್ಲ ಕೌರವರು ಭಯಗ್ರಸ್ತರಾಗ್ತಾರೆ. ಆಗ ಏನು ಉಪಾಯ ತೋರದೇ ಇದ್ದಂತೆ ಇರ್ತಾರೆ. ತಿರುಗಿ ಪಲಾಯನ ಮಾಡಿಕೊಂಡು ಓಡಿ ಬರ್ತಾರೆ. ಪಲಾಯನ ಮಾಡಿ ಓಡಿ ಬರ್ತಾ ಇರುವ ಶಕುನಿ, ದುರ್ಯೋಧನ, ಕರ್ಣ, ಜಯದ್ರಥ ಪ್ರತಿಯೊಬ್ಬರೂ ದುಃಖದಿಂದ ತಿರುಗಿ ಬರ್ತಾರೆ. ದುಃಖದಿಂದ ಬರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ದುಃಖವಾಗಿದೆ. ತಾವು ಸೋತಿದ್ದೇವೆ ಅಂತ ಅನುಭವ ಬಂದಿದೆ, ಅವಮಾನವಾಗಿದೆ, ಬಹಳ ಅಸಹ್ಯವಾಗಿ ವೇದನೆ ಆಗ್ತಾ ಇದೆ. ಆದರೆ ಯಾರೂ ಮಾತಿಂದ ಆಡ್ತಾ ಇಲ್ಲ. ಬಹಳ ವಿಚಿತ್ರವಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ದುಃಖಗಳನ್ನ ಹೇಳಿಕೊಂಡ್ರೆ ಪರಿಹಾರವಾಗತ್ತೆ, ಕೆಲವೊಂದು ಸಂದರ್ಭದಲ್ಲಿ ದುಃಖಗಳನ್ನು ಹೇಳಿಕೊಂಡ್ರೆ ಹೆಚ್ಚಾಗತ್ತೆ. ಕೆಲವು ಸಂದರ್ಭದ ದುಃಖಗಳು ಅದನ್ನು ಹೇಳಿಕೊಂಡ್ರೆ ಅದು ಪರಿಹಾರವಾಗತ್ತೆ. ಆದರೆ ಕೆಲವು ಸಂದರ್ಭದ ದುಃಖಗಳು ಹೇಳಿಕೊಂಡ್ರೆ ಹೆಚ್ಚಾಗತ್ತೆ. ಅದರೊಳಗೆ ಅವಮಾನದ ದುಃಖ ಏನಿದೆಯಲ್ಲ, ಇದು ಎಂದೆಂದಿಗೂ ಕೂಡ ಅದು ಹೇಳಿದರೆ ಪರಿಹಾರವಾಗೋದಲ್ಲ, ಹೇಳಿದರೆ ಹೆಚ್ಚಾಗುವಂತಹ ದುಃಖ ಇದು. ಮಹಾಭಾರತ ಹೇಳ್ತದೆ ನೋಡಿ, ಶಕುನಿ ಸಿಂಧು ರಾಜಶ್ಚ ಕರ್ಣ ದುರ್ಯೋಧನಾವಪಿ ತೇಷಾಂ ತದಾ ಭವದ್ ದುಃಖಂ ಹೃದಿ ವಾಚಾತು ನಾಬ್ರುವನ್. ಮಾತಿನಿಂದ ನನಗೆ ಎತ್ತಲೇ ಇಲ್ಲ, ಶಬ್ದವೇ ಎತ್ತಲಿಲ್ಲ. ಆಡಿದರೆ ಆ ದುಃಖ
ಇಮ್ಮಡಿಯಾಗ್ತಿತ್ತು, ಉಮ್ಮಳಿಸಿ ಬರ್ತಿತ್ತು. ಆದ್ದರಿಂದ ಮಾತಾಡಲಿಲ್ಲ, ಸುಮ್ಮನಿದ್ದು ಅನುಭವಿಸ್ತಿದ್ರು. ದುಃಖವನ್ನು ಮನಸ್ಸಿನಲ್ಲಿ ಮಾತ್ರ ಅನುಭವಿಸಿದ್ರು. ತತಃ ಪ್ರಯಾತ ರಾಜಾನಃ ಸರ್ವ ಏವ ಯಥಾಗತಂ ಯಾದವೀಂ ಪುರೀಂ ಸರ್ವಮೇತದಹಂ ಜಾನೆ ವಧತ್ತಸ್ಯ ತು ರಕ್ಷಸಃ ತತ ಉದ್ಯೋಜಯಾಮಾಸ ಮಾಧವಶ್ಚತುರಂಗಿಣೀಂ ಸೇನಾಮುಪಾನಯತ್ತು ಪಾಂಚಾಲ ನಗರೀಂ ಪ್ರತಿ. ಹೀಗೆ ಆಮೇಲೆ ಮತ್ತೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಮತ್ತೆ ಅನೇಕ ಉಡುಗೊರೆಗಳನ್ನೆಲ್ಲ ಆಹೇರುಗಳನ್ನು ಕೊಡ್ತಾನೆ. ತಿರುಗಿ ಕೌರವರು ತಮ್ಮ ಊರಿಗೆ ಹಸ್ತಿನಪುರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ದುರ್ಯೋಧನೋ ರಾಜ ವಿಮನ ಭ್ರಾತೃಭಿಸ್ಸಹ ಬಹಳ ದುಃಖವಾಗಿದೆ. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಉಪಾಯ ಮಾಡಬೇಕು ಅಂತ ವಿಚಾರ. ಅದೇನು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು, ಆಮೇಲೆ ಅವರ ಸೋದರ ಮಾವ ಕೃಪಾಚಾರ್ಯರು, ಕರ್ಣ ಹಾಗೂ ವಿನಿವೃತ್ತೋ ವ್ರತಂ ದೃಷ್ಟ ದ್ರೌಪದ್ಯಾಶ್ವೇತವಾಹನಂ ತಂತು ದುಶ್ಯಾಸನೋ ಅವ್ರೀಢ ಮಂದಂ ಮಂದಮಿವಬ್ರವೀತ್. ನಾಚಿಕೆ ಇದ್ದದ್ದರಿಂದ ಯಾರೂ ಮಾತಾಡಿರಲಿಲ್ಲ. ದುಶ್ಯಾಸನ ಅವನಂದ ನಾಚಿಕೆ ಪಟ್ಟು ಎಷ್ಟಂತ ದುಃಖ ಪಡೋದು ಅರ್ಥವಿಲ್ಲ, ಮಾತಾಡೋಣ ಅಂತ ಹೇಳಿ ಮಾತಾಡ್ತಾನೆ. ಯದ್ಯಸೌ ಬ್ರಾಹ್ಮಣೋ ನ ಸ್ಯಾದ್ ವಿಂದೇತ ದ್ರೌಪದಿಂ ನಸಹ. ಇವನು ಅರ್ಜುನನಿಗೆ ದ್ರೌಪದಿ ಸಿಕ್ಕಳಲ್ಲ. ಇದು ಸಿಕ್ಕದ್ದಕ್ಕೆ ಕಾರಣ ಏನು ಗೊತ್ತೇನು? ಅವನು ಬ್ರಾಹ್ಮಣ ವೇಷದಲ್ಲಿ ಬಂದ ಅಂತ ಅನ್ನೋದಕ್ಕೆ ಸಿಕ್ಕಳು. ಇಲ್ಲದೇ ಇದ್ರೆ ಅವನಿಗೆ ದ್ರೌಪದಿ ಸಿಗ್ತಾ ಇರಲಿಲ್ಲ. ಇದು ದುಶ್ಯಾಸನ ಹುಚ್ಚು, ತಲೆ ಕೆಟ್ಟಿದೆ ಅವನಿಗೆ. ಅರೆ, ಇದು ಎಲ್ಲಿ ದ್ರೌಪದಿ ಬ್ರಾಹ್ಮಣ ವೇಷ ಅಂತ ಅನ್ನೋದಕ್ಕೆ ಕನ್ಯೆ ಹಾರ ಹಾಕಿದಾಳೆ ಅವಳು? ಇಲ್ಲ. ಆ ಯಂತ್ರ ಭೇದವನ್ನು ಮಾಡಿದ್ದಕ್ಕೆ, ಮತ್ಸ್ಯ ಯಂತ್ರವನ್ನ ಧ್ವಂಸ ಮಾಡಿದ್ದಕ್ಕಾಗಿ ಮಾಲೆ ಹಾಕಿದ್ದಾಳೆ. ದುಶ್ಯಾಸನ ಏನಿದು ಪೆದ್ದು? ಅವನು ಹೇಳ್ತಾ ಇದ್ದಾನೆ, ಅಲ್ಲಲ್ಲ, ಆ ಬ್ರಾಹ್ಮಣ ಅಂತ ವೇಷದಿಂದ ಬಂದ, ಆದ್ದರಿಂದ ಅವಳಿಗೆ ದ್ರೌಪದಿ ಸಿಕ್ಕಳಿದ್ದಾಳೆ. ನಹಿತಂ ತತ್ವತೋ ರಾಜನ್ ವೇದಕಂಚೆ ಕಶ್ಚಿತ್ ಧನಂಜಯಂ. ಅವನ ಅರ್ಜುನ ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ ನಮಗೆ, ವಸ್ತುತಃ ತಿಳಿಲೇ ಇಲ್ಲ ನಮಗೆ. ದೈವಂಚ ಪರಮಮ್ಮೆ ಮನ್ನೆ ಪೌರುಷಂ ಚ ಪನರ್ಥಕಂ. ದೈವ, ಪಾಂಡವರ ದೈವ ಚೆನ್ನಾಗಿದೆ. ಹಾಗಾಗಿ ಅವರು ಆ ಅರಗಿನ ಮನೆಯಲ್ಲಿ ಸುಡ್ಲೂ ಇಲ್ಲ, ಸಾಯಲೂ ಇಲ್ಲ, ಮಧ್ಯದಲ್ಲಿ ಬದುಕಿ ಬಂದು ಜೊತೆಗೆ ದ್ರೌಪದಿಯನ್ನು ವಿವಾಹವೂ ಮಾಡಿಕೊಂಡ್ರು. ಎಂಥ ಒಳ್ಳೇದಾಯ್ತು ಅವರಿಗೆ. ಕೆಟ್ಟದ್ ಮಾಡ್ಲಿಕ್ಕೆ ಹೋಗಿ ಅವರಿಗೆ ಒಳ್ಳೇದಾಯ್ತು, ನಮಗೆ ಕೆಟ್ಟದ್ದಾಯ್ತು. ಧಿಗಸ್ತು ಪೌರುಷಂ ಮಂತ್ರಂ ಯದ್ಧರಂತೀಯ ಪಾಂಡವಾಹ. ನಾವೆಲ್ಲ ಗುಟ್ಟು ಗುಟ್ಟಾಗಿ ಅನೇಕ ಕೂಟಗಳನ್ನೆಲ್ಲ ಹೊಂಚು ಹಾಕಿ ಅವರನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆದರೆ ಆ ಮಂತ್ರಗಳೆಲ್ಲ ಅಳಿಸಿ ಹೋಗ್ಬಿಡುತ್ತೆ. ಅವರು ಭಾರಿ ವಿತ್ ಫ್ಲೈಯಿಂಗ್ ಕಲರ್ಸ್ ಅವರು ಹೊರಗೆ ಬಂದ್ಬಿಡ್ತಾರೆ. ಒಳ್ಳೆ ಯಶಸ್ವಿಗಳಾಗಿ, ಶ್ರೇಯಸ್ವಿಗಳಾಗಿ, ಸುಖಿಗಳಾಗಿ ಅವರು ಹೊರಗೆ ಬಂದ್ಬಿಡ್ತಾರಲ್ಲ. ಎಂಥ ದುರ್ದೈವ ಇದು ನಮ್ಮದು. ಅವರ ಎಂಥ ಭಾಗ್ಯವಿದೆ. ಅಸ್ಮಾಕಂ ಪೌರುಷಂ ಸತ್ವಂ ಬುದ್ಧಿಶ್ಚಾಪಿ ಗತಾತತಃ. ನಮ್ಮ ಪರಾಕ್ರಮ, ನಮ್ಮ ದೇಹದ ಬಲ, ನಮ್ಮ ಬುದ್ಧಿ, ತಿಳುವಳಿಕೆ ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ತಿ ದುರ್ಯೋಧನ? ಹೀಗೆಲ್ಲ ಇದೆ. ಅವರ ದೈವ ಚೆನ್ನಾಗಿದೆ. ಅದಗ್ಧ್ವಾ ಪಾಂಡವಾನೇ ತಾನು ಸ್ವಯಂ ದಗ್ಧೋ ಹುತಾಶನೆ. ಆ ಪುರೋಚನ ಅವನನ್ನು ಕೊಟ್ಟು ಕಳಿಸಿದ್ವಿ, ಈ ಪಾಂಡವರನ್ನು ಸುಟ್ಟು ಹಾಕು ಅಂತ. ಆ ಪುರೋಚನ ತಾನೇ ಸುಟ್ಟು ಸತ್ತೋದ. ಎಂಥ ಪರಿಸ್ಥಿತಿ ಬಂತು. ಆದ್ದರಿಂದ ಪಾಂಡವರ ವಿರುದ್ಧವಾಗಿ ಮಾತಾಡಿದ್ದು ಬಹಳ ಅನರ್ಥವಾಗಿದೆ. ಮತ್ತೋ ಮಾತುಲ ಮನ್ನೇಹಂ ಪಾಂಡವ ಬುದ್ಧಿಮತ್ತರಾಹ. ಮಾಮ ಶಕುನಿಗಂತಾನೆ, ಮಾತುಲ ಸೋದರ ಮಾಮ, ನಮ್ಕಿಂತಲೂ ಪಾಂಡವರು ಹೆಚ್ಚಿನ ಬುದ್ಧಿವಂತರು ಅಂತ ನನಗನಿಸ್ತದೆ ಅಂತ ದುಶ್ಯಾಸನ ಹೇಳ್ತಾ ಇದ್ದಾನೆ. ಆಗ ಏವಂ ಸಂಭಾಷಮಾಣಸ್ತೆ ನಿಂದಂತಶ್ಚ ಪುರೋಚನಂ ಪಂಚಪುತ್ರಾಂ ಕಿರಾತೀಂಚ ವಿದುರಂಚ ಮಹಾಮತಿಂ ತ್ರಸ್ತಾ ವಿಗತ ಸಂಕಲ್ಪಾಹ ದೃಷ್ಟ್ವಾ ಪಾರ್ಥಾನ್ ಮಹೌಜಸಃ. ಕುರವೋ ಇಷ್ಟಾಗಿ ಬಹಳ ದುಃಖದಿಂದ ದಾರಿಯಲ್ಲಿ ದುಃಖ ಪಡ್ತಾ ಈ ಮಾತುಗಳನ್ನಾಡ್ತಾ ಆಡ್ತಾ ತಿರುಗಿ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುದ್ದಿ ಬಂದದ್ದನ್ನ ಧೃತರಾಷ್ಟ್ರನಿಗೆ ತಿಳಿಸೋಣ ಅಂತ ಹೇಳಿ ವಿದುರ ಧೃತರಾಷ್ಟ್ರನ ಮನೆಯೊಳಗೆ ಹೊಕ್ಕ. ಅವನ ಕೋಣೆಯೊಳಗೆ ಹೊಕ್ಕು ಹೇಳ್ತಾನೆ, ಅಣ್ಣ, ಕೌರವರಿಗೆ ಜಯವಾಯಿತು, ಕೌರವರಿಗೆ ಗೆಲುವಾಯಿತು, ದ್ರೌಪದಿ ಕೌರವರ ವಶವಾದ್ಲು. ಏನ್ ಖುಷಿ ಆಯ್ತು ಧೃತರಾಷ್ಟ್ರನಿಗೆ. ಆನಂದವೋ ಆನಂದ, ಪರಮಾನಂದವಾಗಿ ಬಿಡ್ತವನು. ಕುರವೋ ವರ್ಧಂತ ಇತಿ ವಿಸ್ಮಿತ ಅಬ್ರವೀತ್ ಪರಮಪ್ರೀತ ದಿಷ್ಟ್ಯಾ ಇತಿ ಭಾರತ. ಭಲೆ ಭಲೆ ದೈವಪ, ನಮ್ಮ ದೈವನೋ ಅಂತ ಹೇಳಿ ಧೃತರಾಷ್ಟ್ರ ವಿದುರನ ಮುಂದೆ ಹೇಳಿಬಿಟ್ಟ. ಮನ್ಯತೆ ಸ ಮೃತಂ ಪುತ್ರಂ ಜ್ಯೇಷ್ಠಂ ದ್ರುಪದ ಕನ್ಯೆಯ. ದ್ರೌಪದಿ ನನ್ನ ಹಿರಿಯ ಮಗನಾಗಿರುವ ದುರ್ಯೋಧನನ ಮದುವೆಯಾಗಿದ್ದಾಳೆ, ಸ್ವೀಕರಿಸಿದ್ದಾಳೆ ಅಂತ ಅವನು ತಿಳ್ಕೊಂಡು ಧೃತರಾಷ್ಟ್ರ ಆನಂದದಿಂದ ಉದ್ಗಾರಗಳನ್ನು ತೆಗೆದು ಹೇಳ್ದ.
ಬಹಳ ಸಂತೋಷ. ಆನೀಯತಾಂ ವೈ ಕೃಷ್ಣೇತೆ ಪುತ್ರಂ ದುರ್ಯೋಧನಂತದ. ಕರ್ಕೊಂಬರ್ರಿ ದ್ರೌಪದಿನ, ದುರ್ಯೋಧನ ಕರ್ಕೊಂಬನ್ರಿ, ಸ್ವಾಗತ ಮಾಡ್ರಿ, ಬೇಕಾದಷ್ಟು ಧನಧಾನ್ಯಗಳನ್ನ ದಾನವಾಗಿ ಕೊಡಿ, ಮನೆಯ ಊರೆಲ್ಲ ವೈಭವದ ಅಲಂಕಾರವಾಗಬೇಕು, ಕಂಡಲ್ಲೆಲ್ಲ ವೈಭವದಿಂದ ಅವರ ಸ್ವಾಗತವಾಗಬೇಕು. ವರ್ಧಂತ ಇದೆ ಮದ್ವಾಕ್ಯಾತ್ ವರ್ಧಿತ ಪಾಂಡುನಂದನಾಹ. ಆಗ ನಾನು ಕೌರವ ಅಂತ ಹೆಸರು ಹೇಳಿದೆ. ಕೌರವರು ಅಂದ್ರೆ ಕುರುವಂಶದಲ್ಲಿ ಬಂದವರಲ್ಲ. ಆದ್ದರಿಂದ ಆ ಪಾಂಡವರು, ಪಾಂಡುರಾಜನ ಮಕ್ಕಳಿಗೆ ಈ ದ್ರೌಪದಿ ದೊರಕಿದ್ದಾಳೆ, ಅವರಿಗೆ ಮದುವೆಯಾಗಿದೆ, ಅವರು ಗೆದ್ದಿದ್ದಾರೆ ಅಂತ ನಾನು ಹೇಳಿದೆ, ನಿನ್ ಮಕ್ಕಳಲ್ಲ ಅಂತ. ಇಷ್ಟು ಹೇಳಿದ್ರೆ ಎಷ್ಟು ದುಃಖವಾಗಿರ್ಬೇಕು ಅವನಿಗೆ, ಧೃತರಾಷ್ಟ್ರನಿಗೆ. ಭಾರಿ ದುಃಖವಾಯ್ತು. ಆದರೆ ಮೇಲ್ ತೋರಿಸ್ಲಿಕ್ಕೆ ಆಕಾರ ಆಚ್ಛಾದನಾರ್ಥಾಯ ದಿಷ್ಟ್ಯಾ ದಿಷ್ಟ್ಯಾತಿ ಚ ದಿಷ್ಟೇತಿ ಚ ಬ್ರವಿ. ದೈವ, ಮಹಾದೈವ, ಮಹಾಭಾಗ್ಯ, ಅಬ್ಬಾ ಭಾರಿ ಭಾಗ್ಯ ನಮ್ದು ಅಂತ ಹೇಳಿ ತನ್ನ ಮುಖವನ್ನ ಮೇಲಿನ ಆಕಾರವನ್ನು ತೋರಿಸದೆ, ಯಾವ ವಿಕಾರವನ್ನು ತೋರಿಸದೆ ಭಾರಿ ವೈಭವದಿಂದ ಆಯಿತು, ಒಳ್ಳೇದಾಯಿತು ಅಂತ ಶಬ್ದವನ್ನಾಡಿ ಮಾತನ್ನಾಡಿ ಹೇಳ್ತಾ ಇದ್ದಾನೆ. ಏವಂ ವಿದುರ ಭದ್ರಂತೆ ಯದಿ ಜೀವಂತಿ ಪಾಂಡವಾಹ. ಭಾರಿ ಉತ್ತಮವಾಯ್ತಪ್ಪ ವಿದುರ, ಎಂತ ಒಳ್ಳೆ ಸುದ್ದಿ ಹೇಳಿದೆಯೋ. ಪಾಂಡವರು ಬದುಕಿದ್ದಾರೆ, ಹಾಗಾದರೆ ಸತ್ತಿಲ್ಲ ಅವರು ಅಂತ ಹೇಳಿ ಕೇಳ್ತಾನೆ. ಪಾಂಡವರು ಬದುಕಿದ್ದಾರೆ, ದ್ರೌಪದಿ ಸಿಕ್ಕಿದ್ದಾಳೆ, ಅವರು ಗೆದ್ದಿದ್ದಾರೆ ಅಂತ ನಮ್ಮ ಮಾತನ್ನು ನೀನು ಹೇಳಿದಿ, ನನಗಂತೂ ಪರಮಾನಂದವಾಯಿತು. ಆ ಆನಂದ ನನ್ನ ದೇಹದಲ್ಲಿ ತಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಆನಂದವಾಗ್ತಾ ಇದೆ. ನನ್ನ ದೇಹದಲ್ಲಿ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಹರ್ಷವಾಯು ಬರ್ತಾ ಇದೆ. ನಮಮೌ ಮೇ ತನೌ ಪ್ರೀತಿ ತ್ವದ್ವಾಕ್ಯಾಮೃತ ಸಂಭವ. ನಿನ್ನ ಮಾತು ಕೇಳಿ ಆನಂದವಾಗಿರತಕ್ಕಂಥದ್ದು, ಆ ಆನಂದವನ್ನ, ಸಂತೋಷವನ್ನ ಐ ಕೆನಾಟ್ ಕಂಟೇನ್ ಅಂತಾನೆ, ಅಷ್ಟು ಆನಂದವಾಗಿದೆ ಅಂತ ಹೇಳ್ತಾನೆ. ಅನ್ವಮಾಯೇ ವಸೋರ್ಜಾತ ಪ್ರವರೇ ಮಾತ್ಸಕೆ ಕುಲೆ. ಉತ್ತಮ ಪಂಚಾಲ ವಂಶದಲ್ಲಿ ಹುಟ್ಟಿದ ದ್ರೌಪದಿ, ಯಾ ಪ್ರೀತಿ ಪಾಂಡುಪುತ್ರೇಶು ನಸನ್ಯತ್ರ ಮಮಾಭಿಭೋ. ಪಾಂಡವರ ಮೇಲೆ ನನಗೆಷ್ಟು ಪ್ರೀತಿ ಇದೆಯೋ ಅಷ್ಟು ಇನ್ಯಾರ ಮೇಲೆ ಪ್ರೀತಿ ಇಲ್ಲ. ನಿತ್ಯೋಯಂ ಚಿಂತಿತ ಕ್ಷತ್ತ ಸತ್ಯಂ ಸತ್ಯೇನ ತೇಷಪೆ. ಆಣೆ ಹಾಕಿ ಹೇಳ್ತೀನಿ, ಪಾಂಡವರ ಮೇಲೆ ಅಷ್ಟು ಪ್ರೀತಿ ಇದೆ ವಿದುರ, ಆಣೆ ಹಾಕಿ ಹೇಳ್ತೀನಿ ಅಂತ ಹೇಳಿ ವಿದುರನಿಗೆ ಇವನು ಹೇಳ್ತಾ ಇದ್ದಾನೆ. ಮಹಾಶಯ, ಮಹಾರಾಜ ಧೃತರಾಷ್ಟ್ರ, ತದಾದಕ್ಯಂ ದಿವಾರಾತ್ತಂ ನಭೋಕ್ಷೇ ನಸ್ವಪಾಮಿಚ. ನೀನಾಗ ಸುದ್ದಿ ಹೇಳಿದಿ ಪಾಂಡವರು ಸತ್ತೋದರು ಅಂತ. ಬೆಂಕಿ ಮನೆಯಲ್ಲಿ, ಅರಗಿನ ಮನೆಯಲ್ಲಿ ಸುಟ್ಟು ಸತ್ತೋದರು ಅಂತ ಏನು ಸುದ್ದಿ ಹೇಳಿದಿ, ಅವತ್ತಿನಿಂದ ನಾನು ಒಂದು ತುತ್ತು ಊಟ ಮಾಡಿಲ್ಲ. ನಾನು ಎಷ್ಟು ದುಃಖ, ಎಷ್ಟು ದುಃಖ. ನಿದ್ರೆ ಹತ್ತಲಿಲ್ಲ ನನಗೆ, ಬರೀ ದುಃಖದಲ್ಲಿ ಒದ್ದಾಡ್ತಾ ಇದ್ದೆ. ಇವತ್ತು ಊಟ ಮಾಡ್ತೀನಿ. ನಿತ್ಯಂ ಭವತತೆ ಬುದ್ಧಿ ದೇಶ ರಾಜನ್ ಶತಂ ಸಮಾಹ. ಆಗ ವಿದುರ ಹೇಳ್ತಾನೆ, ಇದೇ ಬುದ್ಧಿ ಪಾಂಡವರನ್ನ ಕಂಡಾಗ ನಿನಗೇನು ಆನಂದವಾಯಿತೋ ಇದೇ ಬುದ್ಧಿ ಇನ್ನು 100 ವರ್ಷಗಳವರೆಗೂ ಹೀಗೆ ಇರಲಪ್ಪ ಅಂತ ಅಣ್ಣನಿಗೆ ವಿದುರ ಮತ್ತೆ ಅಭಿನಂದನ ಮಾಡ್ತಾ ಇದ್ದ. ನಿತ್ಯಂ ಭವತು ತೇ ಬುದ್ಧಿ ಏಷಾ ರಾಜನ್ ಶತಂ ಸಮಾಹ. ಒಂದು ದಿವಸ ಪಾಂಡವರನ್ನ ಪ್ರೀತಿ ಮಾಡಿದೆ ಅಂತ ಹೇಳಿ ಮತ್ತೆ ಒಂದು ಗಳಿಗೆಗೆ ಅವರನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಬೇಡ, ಒಳ್ಳೆ ಬುದ್ಧಿ ಇರಲಿ ನಿನಗೆ. ಇಷ್ಟು ಹೇಳಿ ವಿದುರ ತನ್ಮನೆಗೆ ಹೊರಟೋದ. ಆಗ ದುರ್ಯೋಧನ, ಕರ್ಣ ಇವರಿಬ್ಬರು ಒಳಗೆ ಪ್ರವೇಶ ಮಾಡ್ತಾರೆ. ಸರಿಯಾದ ಹೊತ್ತು ನೋಡಿಕೊಂಡು ವಿದುರ ಹೊರಗೆ ಬಂದನೋ ಇಲ್ಲೋ, ಒಳಗೆ ತಾವು ಹೋದು. ಇಬ್ಬರು ಹೋಗ್ತಾರೆ. ಹೋಗಿ ಹೇಳ್ತಾರೆ, ತ್ವಾಂ ದೋಷಂ ವಕ್ತುಂ ನ ಶಕ್ನುಮಃ ಸನ್ನಿಧೌ ವಿದುರಸ್ಯ. ವಿದುರ ಇದ್ದಾಗ, ವಿದುರನ ವ್ಯಕ್ತಿತ್ವ ನೋಡಿ ಹೇಗಿದೆ, ವಿದುರನ ವ್ಯಕ್ತಿತ್ವ ಎಷ್ಟು ಉತ್ತಮವಾಗಿದೆ. ವಿದುರ ತಾನು ಕೆಟ್ಟದ್ದು ಮಾತಾಡುವುದಿಲ್ಲ ಮಾತ್ರವಲ್ಲ, ವಿದುರ ಇರುವಾಗ ಕೆಟ್ಟದರ ಅಭಿಮಾನಿ ದೈತ್ಯರಿಗೂ ಕೂಡ ಕೆಟ್ಟದ್ದನ್ನು ಮಾತಾಡ್ಲಿಕ್ಕಾಗುವುದಿಲ್ಲ. ಕೆಟ್ಟದ್ದು ಅಂತ ಜಗತ್ತಿನಲ್ಲಿ ಏನಿದೆಯಲ್ಲ ಅದಕ್ಕೆಲ್ಲದಕ್ಕೂ ಪ್ರಿಸೈಡಿಂಗ್ ಡೆಮನ್ ಯಾರು ಅಂದ್ರೆ ಅವನು ದುರ್ಯೋಧನ, ಕಲಿ. ಎಲ್ಲ ಕೆಟ್ಟದ್ದಕ್ಕೂ ಅವನ ಮುಖ್ಯ ಅಭಿಮಾನಿ ದೈತ್ಯ. ಅಂಥವನಿಗೂ ಈ ವಿದುರನನ್ನು ಕಂಡ್ರೆ ಹೆದರಿಕೆ. ಧೃತರಾಷ್ಟ್ರನ ಹತ್ರ, ತಮ್ಮ ತಂದೆಯ ಹತ್ರ ಏನಾದರೂ ಕೆಟ್ಟ ಮಾತುಗಳನ್ನು ಹೇಳಬೇಕು ಅಂತಂದ್ರೆ ಆಗುವುದಿಲ್ಲ. ಅಷ್ಟು ವಿಚಿತ್ರವಾಗಿ ವಿದುರನ ವ್ಯಕ್ತಿತ್ವವಿದೆ. ವಿದುರನ ವ್ಯಕ್ತಿತ್ವ ಇಂಥ ಅದ್ಭುತವಾದ. ಸಾಮಾನ್ಯವಾಗಿ ಆಫೀಸಿನಲ್ಲಿ ಕೆಲವರು ಅತ್ಯಂತ ಪ್ರಾಮಾಣಿಕರು ಇರ್ತಾರೆ. ಆ ಪ್ರಾಮಾಣಿಕರು ಯಾರಾದರೂ ಇದ್ರು ಅಂತಂದ್ರೆ ಕೆಲವು ಪ್ರಾಮಾಣಿಕರ ಮುಂದೇನೆ ಅಪ್ರಾಮಾಣಿಕ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆದರೆ ಕೆಲವು ಪ್ರಾಮಾಣಿಕರು ಇರ್ತಾರಲ್ಲ, ಅವರ ಎದುರಲ್ಲಿ ಕೆಟ್ಟ ಕೆಲಸ ಮಾಡ್ಲಿಕ್ಕಾಗುವುದಿಲ್ಲ. ಮಾಡ್ಲಿಕ್ಕಾಗುವುದಿಲ್ಲ ಇಷ್ಟೇ ಅಲ್ಲ, ಅವ್ರು ನೋಡಿದ್ರೆ ಹೆದರ್ತಾರೆ, ಭಯಪಡ್ತಾರೆ. ಇಂಥ ವ್ಯಕ್ತಿತ್ವವನ್ನು ಕೆಲವು ಸಂಪಾದನೆ ಮಾಡಿರ್ತಾರೆ. ರಘುರಾಜನ ವಿಷಯದಲ್ಲಿ ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ.
ಭಾರಿ ಅದ್ಭುತವಾದಂತಹ ಮಾತನ್ನು ಹೇಳ್ತಾನೆ ರಘುರಾಜನೋ ಅಜರಾಜನೋ. ಏನ್ ಮಾತನ್ನು ಹೇಳ್ತಾನೆ ಅಂತಂದ್ರೆ, ಯಾವುದೋ ಒಂದು ಏಕಾಂತ ಸ್ಥಳದಲ್ಲಿ ಒಂದು ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಯಾರೋ ಒಬ್ಬ ಪ್ರಜೆ ಒಂದ್ ಕಡೆಗೆ ಹೊರಡಬೇಕು ಅಂತಂದ್ರೆ ಆಗ ತತ್ಕಾಲದಲ್ಲಿ ರಘುರಾಜ ಧನುರ್ಬಾಣಗಳನ್ನು ಹಿಡ್ಕೊಂಡು ನಿಂತದ್ದು ಕಂಡುಬಿಡ್ತದೆ. ಹಾಗಾಗಿ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಹೆದರಿಕೆ ಬಂದು ಬಿಟ್ಬಿಡ್ತಾರ ಅವರು. ಇಂಥ ವ್ಯಕ್ತಿತ್ವವಿತ್ತು ಅವರದು. ಹಾಗೆ ಈ ಮಹಾಪುರುಷರ ವ್ಯಕ್ತಿತ್ವ ಹೀಗೆ ಇರ್ತದೆ. ಏಕಾಂತದಲ್ಲೂ ಅವರು ಇಲ್ಲದೆ ಇದ್ದಾಗಲೂ ಕೂಡ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮನಸ್ಸಾಗುವುದಿಲ್ಲ, ಒಪ್ಪಿಗೆ ಆಗುವುದಿಲ್ಲ. ಅಯ್ಯೋ ಬೇಡಪ್ಪ ಮಾರಾಯ, ಅವರು ಒಪ್ಪುವುದಿಲ್ಲ ಇದನ್ನ ಅಂತನ್ನುವಂತಹ ವ್ಯಕ್ತಿತ್ವ. ಆ ರೀತಿಯಾಗಿ ವಿದುರ ಇದ್ದ. ಹಾಗಾಗಿ ಬಂದು ಹೇಳ್ತಾನೆ, ನಾವು ಬಹಳ ಹೊತ್ತಾಯ್ತು ಬಂದು ಹೊರಗೆ ಕೂತ್ಕೊಂಡಿದ್ವಿ, ವಿದುರ ನಿನ್ನ ಹತ್ರ ಇದ್ದ. ಹಾಗಾಗಿ ಕಕ್ಕ ಇದ್ದದ್ದಕ್ಕೆ ಅವನ ಮುಂದೆ ಏನೂ ಕೆಟ್ಟ ಮಾತುಗಳನ್ನು ಆಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಹೊರಗಿದ್ವಿ. ಈಗ ನಾವು ಕೆಲವು ಮಾತುಗಳನ್ನು ಆಡಬೇಕಾಗಿದೆ, ನಿನ್ನ ಹತ್ರ ಹೇಳ್ತೇವೆ. ಏನು ಹೇಳು? ಸಪತ್ನ ವೃದ್ಧಿಂ ಯತ್ತಾತ ಮನ್ಯಸೆ ವೃದ್ಧಿಮಾತ್ಮನಃ. ಅಪ್ಪ, ಏನ್ ಮಾಡ್ತಾ ಇದ್ದೀನಿ ನಿನ್ನ ಕೆಲಸ? ನಿನಗೇನಾದ್ರೂ ಬುದ್ಧಿ ಇದೆಯಾ, ತಿಳುವಳಿಕೆ ಇದೆಯಾ? ದ್ರೌಪದಿ ವಿವಾಹವನ್ನು ಮಾಡಿಕೊಂಡು ಅವರು ಬಂದರು. ಅವ್ರಿಗೆ ರಾಜ್ಯ ಕೊಡು ಅಂತ ಅವನು ಹೇಳ್ತಾ ಇದ್ದಾನೆ, ನೀನು ಕೊಡೋದಕ್ಕೆ ಸಿದ್ಧನಾಗ್ತಾ ಇದ್ದೆ. ಅವರು ಸ್ವಾಗತ ಮಾಡ್ತಿ, ಅವರಿಗೆ ಐಶ್ವರ್ಯ ಕೊಡ್ತಿ, ಅವ್ರಿಗೆ ಮನೆ ಕೊಡ್ತಿ, ಎಲ್ಲ ಅಧಿಕಾರ ಕೊಡ್ತಿ. ಇದು ಏನಾಗತ್ತೆ ನಿನಗೆ ಅಂದ್ರೆ, ನಾಳೆ ನೀನು ನಾಯಿ ಆಗ್ತಿ. ಮಾಡ್ಲಿಕ್ಕೆ ಹೋಗ್ಬೇಡ ಹೀಗೆಲ್ಲ ಕೆಲಸ. ಬಹಳ ದೀರ್ಘವಾಗಿ ಬೈತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಅಹಮಪ್ಯೇವಮೀತ ಚಿಕೀರ್ಷಾಮಿ ಯಥಾ ಯುವಾಂ. ಕರ್ಣ, ದುರ್ಯೋಧನ, ನೀವಿಬ್ಬರು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿದ್ದೀರಲ್ಲ, ಇದೇ ಆಲೋಚನೆ ನನ್ನ ಮನಸ್ಸಿನಲ್ಲಿದೆ. ಏನ್ ಮಾಡಲಿ? ವಿದುರ ಇದ್ದಾನೆ ಅಡ್ಡ. ಆ ವಿದುರನ ವಿರುದ್ಧವಾಗಿ ನನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ನನಗೆ ರಾಜಾಧಿರಾಜ ಧೃತರಾಷ್ಟ್ರ, ಆದರೆ ವಿದುರ ಒಬ್ಬ ಸಾಮಾನ್ಯ ಕ್ಷತ್ತ ಶೂದ್ರ. ಆದರೆ ಅವನ ವಿರುದ್ಧವಾಗಿ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂಥ ಒಬ್ಬ ವಿದುರ ಇದ್ರೂ ಎಷ್ಟೋ ಆಯ್ತು. ಕೆಲಸ ಕೆಡಬಹುದು, ಎಷ್ಟೇ ಕೆಲಸ, ಅಪಚಾರದ ಕೆಲಸ, ಅಪರಾಧ, ಪಾಪ, ಕೆಟ್ಟದ್ದು ಆದರೂ ಕೊನೆಗೆ ಒಳ್ಳೇದಾಗೋದು ನಿಶ್ಚಿತ. ಒಬ್ಬೊಬ್ಬ ವಿದುರರು ಬೇಕು ಒಂದೊಂದು ಕಡೆಗೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.